ಆದ್ರೆ ಅವ್ವ ಆಡ್ತಿರೋದು ನೋಡಿದ್ರೆ ನನಗೆ ಯಾಕೋ ಸೀದಾ ಅವನ್ನ ಮನೆಗೆ ಕರ್ಕೊಂಡ್ ಬರ್ತಾಳೆ ಅನ್ಸ್ತಿದೆ. ನಮ್ಮ ಮೆಸ್ಸಲ್ಲಿ ಊಟ ಮಾಡಿದ್ರೇನೆ ರಾಧಾಂತ ಮಾಡೋ ಆ ರಾಜಿ ಇನ್ನೊಂದ್ ಮನೇಲೇ ಇದ್ರೆ ಸುಮ್ಮನೆ ಇರ್ತಾಳ? ಅದನ್ನೇ ಒಂದ್ ನೆಪ ಮಾಡ್ಕೊಂಡು ತನ್ನ ಕೆಲಸ ಸಾಧಿಸ್ಕೋತಾಳೆ. ನಿನ್ ಕೈ ಮುಗಿತೀನವ, ದಯವಿಟ್ಟು ನನ್ನ ಜೊತೆ ಬಾ. ಈಗ ನೀನ್ ನನ್ನ ಜೊತೆ ಬರ್ಲಿಲ್ಲ ಅಂದ್ರೆ ನಾನು ಯಾವತ್ತೂ ನಿನ್ ಜೊತೆ ಮಾತಾಡಲ್ಲ. ಹಂಗನ್ಬೇಡ ಸ್ನೇಹ, ನೀನ್ ಹೇಳೋದು ದಿಟ್ವೆ. ಆದ್ರೆ ಅವ್ರ ಹಂಗ್ ಮಾಡ್ತಾರೆ ಅಂತ ನಾವು ಅದೇ ದಾರಿಯಾಗ ಹೋದ್ರೆ ಏನ್ ನ್ಯಾಯ ಇರ್ತತಿ ಹೇಳು? ಇವತ್ತೊಂದ್ ದಿವ್ಸ ಸೋಂಕಿ ರವಿ, ಆಮೇಲೆ ಹೆಂಗಾಯ್ತದೋ ಹಂಗಾಗ್ಲಿ. ಇದೇ ಬುದ್ಧಿಯ ರಾಜಿಗೆ ಯಾಕಿಲ್ಲ ಅವ? ಸ್ನೇಹ, ನಮ್ ಶತ್ರುನೇ ಅಂತ ನಮಗ್ ಗೊತ್ತಿದ್ರುವೆ ಅವ್ರ ಕಷ್ಟದಾಗಿದ್ದಾಗ ನಮ್ ಕೈಲ ಸಹಾಯ ನಾವ್ ಮಾಡ್ಬೇಕಲ್ವೇ? ಸಾಕ್ಬಿಡು, ನೀನ್ ಬರಲ್ಲ ಅಂತ ಗೊತ್ತಾಯ್ತು. ಶ್ರೀ ಬನ್ನಿ. ಅವ್ವ, ಸ್ನೇಹ ಬಗ್ಗೆ ನಿಮ್ಗೆ ಗೊತ್ತಲ್ವ? ನೀವೇನು ಬೇಸರ ಮಾಡ್ಕೋಬೇಡಿ. ಮಾವಯ್ಯ ಬಿರ್ನೆ ಸರಿ ಹೋಯ್ತಾರೆ. ಪಾಪ ನೋವು ಮಾಡ್ಬಿಟ್ನಲ್ಲಪ್ಪ. ಅವ್ವ, ನೀವು ನೊಂದ್ಕೋಬೇಡಿ ಅವ್ವ, ಮೆಸ್ಸು ಸರಿ ಹೋಯ್ತಾರೆ. ಸಣ್ಣ ಅವ್ರ ತಗೊಳ್ಳಿ, ಬಿಲ್ ಕಟ್ಟಾಗೈತೆ, ನೀವೇನು ದುಡ್ಡು ಕೊಡಕ್ಕೆ ಹೋಗ್ಬೇಡಿ. ಸರಿ ಅವ್ವ, ನಾನು ಬರ್ತೀನಿ. ಡ್ಯಾಡಿ ಹೆಂಗವ್ರೆ? ಡಾಕ್ಟ್ರ್ ಏನ್ ಹೇಳಿದ್ರು? ಮಾವಯ್ಯನ ನೋಡಕ್ ಬಿಡ್ನಿಲ್ಲ, ಆದ್ರೆ 1-2 ಗಂಟೆಯಲ್ಲಿ ನೋಡ್ಬೋದು ಅಂತ ಹೇಳೋರೆ. ಒಬ್ನೇ ಬಂದಿಯೇನು ಪುರ್ಸಿ? ಹ್ಞೂ, ಮಮ್ಮಿ ನಂತವನ ಆಕ್ಸಿಡೆಂಟ್ ಆಗಿರೋ ವಿಚಾರನ ಬಚ್ಚಿಟ್ಲು. ಆದ್ರೆ ಸುಮಾ ಫೋನ್ ಮಾಡಿದ್ನಾಗ ನಂಗೆ ವಿಚಾರ ತಿಳಿತು. ನನ್ನ ಹೋಗ್ಬೇಡ ಅಂತ ತಡೆದ್ಲು, ಆದ್ರೂ ಬಿಟ್ಬಿಟ್ಟು ಬಂದೆ. ಅವ ಜೀವಕ್ಕೇನು ತೊಂದರೆ ಇಲ್ಲ ಅಲ್ವಾ? ಇಲ್ಲ ಹಂಗೆಲ್ಲ ಏನಿಲ್ಲ, ಬಿರ್ನೆ ಹುಷಾರಾಯ್ತಾರೆ. ಅಪ್ಪಯ್ಯ ಅನ್ನೋ ಕಾಳಜಿಯಿಂದ ನೀನ್ ಬಂದಿದ್ಯಾ, ಆದ್ರೆ ನಿಮ್ ಮಮ್ಮಿ ಬಂದಿಲ್ವಲ್ಲ. ನಿಮ್ ಮಮ್ಮಿಗೋಸ್ಕರ ನಮ್ಮ ಅವ್ವನ ಬಿಟ್ಟು ಹೋದ ಅವನು. ಅದ್ರ ಪ್ರಕಾರ ನಿಮ್ ಮಮ್ಮಿ ತಾನೇ ಮೊದಲು ಬರ್ಬೇಕಾಗಿದ್ದಿತ್ತು. ಅಕ್ಕ, ಮಮ್ಮಿ ಬುದ್ಧಿ ನಿನಗೆ ಗೊತ್ತಲ್ವೇ? ಗೊತ್ತು, ಆದ್ರೂ ಎಲ್ಲಾ ಜವಾಬ್ದಾರಿ ಅವನೇ ಹೊತ್ಕೊಳ್ಳೋ ತರ ಆಗ್ತಿದೆ. ಅದ್ ನಂಗೆ ಇಷ್ಟ ಆಗ್ತಿಲ್ಲ. ಹೋಗಿ ನಿಮ್ ಮಮ್ಮಿಗೆ ಹೇಳು. ಭಾವ, ಮಮ್ಮಿ ನನ್ನ ಮಾತು ಕೇಳೋಕಿಲ್ಲ, ನಾನು ಹೆಂಗ್ ಹೇಳಿ? ನಾನಿದ್ದೀನಲ್ಲ, ನೋಡ್ಕೋತೀನಿ ಬಿಡು. ಬಂದ್ಯಾ ಪುಟ್ಟಮ್ಮಿ? ನಿಂಗೆ ಕಾಯ್ತಾ ಇದ್ದೆ. ನಂಗೆ ಏನಾಗೈತೆ? ಯಾಕೆ ಇಲ್ಲಿ ಸೇರಿಸಿದ್ಯಾ? ಅಯ್ಯ, ನಿಂಗೆ ಏನೂ ಆಗಿಲ್ಲ, ಗಾಬರಿ ಆಗಬೇಡ, ಹಸಿ ಸುಧಾರಿಸ್ಕ. ನೀರು ನೀರು. ನಂಗೇನು ಅರ್ಥ ಆಯ್ತಿಲ್ಲ. ನಾನು ಯಾಕೆ ಆಸ್ಪತ್ರೆನಾಗಿವ್ನಿ? ನೀನ್ ಕಾರ್ ತಕ ಹೋಗ್ಬೇಕಾರೆ ಅಪಘಾತ ಆಗೈತೆ. ಅಲ್ಲಿನ ಜನ ಎಲ್ಲ ಸೇರ್ಕೊಂಡು ನಿನ್ನ ಆಸ್ಪತ್ರೆಗೆ ಸೇರ್ಸವ್ರೆ. ಈಗ ನಿಂಗೇನು ಆಗಿಲ್ಲ, ಚಂದಾಕಿದೀಯಾ? ಏನಂದ್ರೆ ನಾನು ಕಾರು ಓಡಿಸ್ಕೊಂಡು ಹೋಗುವಾಗ ಅಪಘಾತ ಆಯ್ತಾ? ಅಲ್ಲ ಪುಟ್ಟಮ್ಮಿ, ನಂತ ಕಾರ್ ಎಲ್ಲ ಐತೆ. ಓ, ಆ ಕಾಂಟ್ರಾಕ್ಟರ್ ಸಿದ್ದಪ್ಪನ ಕಾರ್ ಓಡಿಸ್ತಿದ್ದ. ಅಯ್ಯಯ್ಯೋ, ಹೊಸ ಕಾರ್ ಬೇರೆ, ಬೇರೆಗೆ ಅಂತ ಅದೆಷ್ಟು ದುಡ್ಡು ಕೇಳ್ತಾನೋ, ನಂತ ಬೇರೆ ದುಡ್ಡಿಲ್ಲ. ಆ ಮೋರಿ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ನಲ್ಲ, ಆ ದುಡ್ಡೇ ಇನ್ನೂ ಕೊಟ್ಟಿಲ್ಲ. ಯಾವ ಸಿದ್ದಪ್ಪ? ಅದೇ ಪುಟ್ಟಮ್ಮಿ, ನಮ್ಮ ಕಾಂಟ್ರಾಕ್ಟ್ರು ಇಸ್ತ್ರಿ ಮಾಡಿದ ಬಟ್ಟೆ ಹಾಕೊಂಬತ್ತಾನಲ್ಲ ಅವನು.
ಹಾ ಆ ಸಿದ್ದಪ್ಪನೇ ಅವಯ್ಯ ಸತ್ತು ಒಂದ್ 20 ವರ್ಷ ಆತಲ್ಲ. ಸಿದ್ದಪ್ಪ ಹೋಗ್ಬಿಟ್ನ? ಹ್ಮ್ ಏನು ಹೇಳ್ತಾ ಇದೀಯ ನೀನು? ಅಂದ್ರೆ 20 ವರ್ಷದಿಂದ ನಾನು ಆಸ್ಪತ್ರೆನಾಗೆ ಅದಿನ. ಅಯ್ಯೋ, ನನ್ನ ಪೇಮೆಂಟ್ ಇನ್ನೂ ಅವನ್ ತವನೇ ಐತೆ. ಪುಟ್ಟಮಿ, ಏನ್ ಮಾಡ್ತಿದೀಯ ನೀನು? ಬಸ್ರಿ ಹೆಂಗ್ಸ್ ಯಾರಾದ್ರೂ ಹಂಗ್ ಬಗ್ತಾರ? ಮಗಿಗೆ ತೊಂದರೆ ಆಗಕ್ಕಿಲ್ವಾ? ನಾನು ಬಸ್ರಿನಾ? ಏನು ಮಾಡ್ಕೊಂಡೆ ಪುಟ್ಟಮ್ಮಿ ನೀನು? ನಾನು 3ನೇ ಮಗು ನೀನು ಹೊಟ್ಟೆನಾಗಿತ್ತಲ್ವಾ? ಏನಾಯ್ತು ಮಗಿಗೆ? ಈ ಸಲನಾದ್ರೂ ನನ್ ಗಂಡು ಬೇಕು ಅಂತ ಹೇಳಿದ್ದೆ ಅಲ್ವಾ? ಅಮ್ಮ, ರಾಜಿಗೆ ವಿಷಯ ಹೇಳ್ಯಾ? ಯಾವುದು? ಅವಳ ಗಂಡನ್ಗೆ ಅಪಘಾತ ಆಗಿರೋ ವಿಷಯನ? ಇಲ್ಲ, ನಾನು ಒಂದು ಹೇಳೋದು, ಅವಳು ಇನ್ನೊಂದು ಅರ್ಥ ಮಾಡ್ಕೊಳ್ಳೋದು ಯಾಕೆ ಬೇಕು? ನಂಗೊಳ ಸಾವಾಸನೆ ಬೇಡ. ಆಮೇಲೆ ಪದೇ ಪದೇ ಫೋನ್ ಮಾಡಿ ನನ್ನ ತಲೆ ತಿಂತಾಳೆ. ಅಮ್ಮ, ಗಂಡಂಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಅವಳಿಗೆ ಗೊತ್ತಾಗಿರಲ್ಲ ಅನ್ಕೊಂಡಿದ್ಯಾ? ಖಂಡಿತ ಗೊತ್ತಾಗಿರುತ್ತೆ. ಅಲ್ಲ, ನಿನಗೆ ರಾಜಿನ್ ಬಿಟ್ರೆ ಬೇರೆ ಯಾರು ಸಪೋರ್ಟ್ ಇದೆ ಅಂತ ಹಿಂಗೆ ಆಡ್ತಿದ್ಯಾ? ನೋಡು, ರಾಜಿ ಫ್ರೆಂಡ್ಶಿಪ್ನ ಕರೆಕ್ಟಾಗಿ ಮೇಂಟೈನ್ ಮಾಡು. ಸಮಯಕ್ಕೆ ಬೇಕಾಗತ್ತೆ. ಹಂಗಂತೀಯ? ಚಪ್ಲಿ ಗುಡಿ ಹೊರಗಡೆ ಇದ್ರು ಮುಳ್ಳಿನ ರಸ್ತೆಗೆ ಬೇಕಾಗತ್ತೆ. ಪುಟ್ಟಕ್ಕನ್ ಮನೆಯವರಂದ್ರೇನೆ ಅವಳಿಗೆ ಆಗಲ್ಲ. ಅವ್ರ ವಿರುದ್ಧ ನೀನು ಏನೇ ಮಾಡ್ತೀನಿ ಅಂದ್ರೂ ಅವಳ ಸಪೋರ್ಟ್ ನಿಂಗಿದ್ದೇ ಇರುತ್ತೆ. ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡ್ಬೇಡ. ಅದು ದಿಟ್ವೇಯ. ಅದು ಬಿಡು, ಕಂಟಿ ಸ್ನೇಹನ್ ಬಗ್ಗೆ ನೀನ್ ಏನ್ ಯೋಚನೆ ಮಾಡಿದ್ಯಾ? ಹಾ, ಇವರಿಬ್ರು ಹಾಸ್ಪಿಟಲಿಂದ ಬಂದ್ರಾ? ಛೇ, ಈ ಸ್ನೇಹನ್ ಕಂಡ್ರೆ ಈ ಮನೇಲಿ ಯಾರಿಗೂ ಆಗಲ್ಲ. ಆದ್ರೆ ಈ ಕಂಟಿ ಮಾವಂಗ್ ಮಾತ್ರ ಅವಳ ಕಂಡ್ರೆ ಅದೇನ್ ಪ್ರೀತಿನೋ. ಹೊಸ ರೂಮ್ನಾಗ ಮಲ್ಕೋದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಲ್ಕೊಂಡಿದ್ದೀರಾ? ನೀವು ಬಂದಿದ್ದು ಗೊತ್ತೇ ಆಗ್ಲಿಲ್ಲ ಮಿಸ್ಸು. ಅದು ಒಳ್ಳೆ ನಿದ್ದೆ ಬಂದ್ಬಿಟ್ಟಿತ್ತು. ಹೌದು, ಇಷ್ಟೊತ್ತಿಗೆಲ್ಲ ನೀವೆದ್ದು ರೆಡಿ ಆಗ್ಬಿಡ್ತಿದ್ರಲ್ವೇ? ಇವತ್ತೇನು? ಓ, ಇವತ್ತು ಕೆಲಸ ಇಲ್ವೇ? ಓ, ರಾತ್ರಿ ಮಲ್ಗಿ ತಡ ಆಗಿರ್ಬೇಕು ಮಿಸ್ಸು. ಮಿಸ್ಸು ಮಿಸ್ಸು ರಾಧಾ, ಏನ್ ಮೇಕೆ ಇವಳವಾಗ ಇಲ್ಲಿಗೆ ಬಂದು? ರಾಧಾ, ರಾಧಾ. ಅಮ್ಮ, ನಂಗೆ ತುಂಬಾ ನಿದ್ದೆ ಬರ್ತಿದೆ. ಏ ರಾಧಾ, ಏಳ್ ಮೇಕೆ ನೀನು? ರಾಧಾ, ರಾಧಾ. ಅಮ್ಮ, ಮಾವ ನಾನು ಎಪ್ಸಕ್ ಬಂದ್ರಾ? ಬಟ್ ನಂಗೆ ತುಂಬಾ ನಿದ್ದೆ ಬರ್ತಿದೆ. ನಾನು ಆಮೇಲೆ ಎದ್ದೇಳ್ತೀನಿ. ಅಯ್ಯೋ ಮಾವ, ನಾನು ಇಲ್ಲಿಗೆ ಯಾವಾಗ ಬಂದೆ? ನಾನು ಅದನ್ನೇ ಕೇಳ್ತಿರೋದು. ಗೊತ್ತಿಲ್ವಲ್ಲ ಮಾವ, ನಾನು ನಿನ್ ರೂಮಿಗೆ ಬಂದಿದ್ನ. ನಾನು ನಿನ್ ಪಕ್ಕ ಮಲ್ಕೊಂಡಿದ್ನ.
ಮಾವ ನೀನ್ ನನ್ನ ಪಕ್ಕದಲ್ಲಿ ಮಲಗ್ದಾಗಾದ್ರೂ ನೀನ್ ನನ್ನ ಎದೆಣಿಸ್ಬೇಕಲ್ವಾ? ನನ್ಗೆ ಗೊತ್ತಾಗಿದೆ ಈಗ. ಆದ್ರೂ ನೀನ್ ಹೇಳ್ಬೇಕಿತ್ತು. ನನ್ನ ಪಕ್ಕದಲ್ಲಿ ಮಲ್ಕೊಂಡು ಈಗ ಏಯ್ ನೀನ್ ಇಲ್ಲಿ ಬಂದು ಮಲ್ಕೊಂಡ್ರೆ ನಂಗೆ ಗೊತ್ತಾಗಿದೆ ಈಗ. ಮೊದ್ಲು ಏನ ಹೊರಡು. ಅಮ್ಮ 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 ಬೇಗ ಬಾ. ಅತ್ತೆ ಸ್ನೇಹ. ಡಾಕ್ಟ್ರೆ ಅವ್ರು ಯಾಕಂಗ ಆಡ್ತಾವ್ರೆ? ಹೆಂಗೆಂಗೋ ಮಾತಾಡ್ತಾರೆ. ಹಿಂದಲ್ದೆಲ್ಲ ಮತ್ಕೊಂಡಂಗೆ ಕಾಣ್ತದೆ. ಡಾಕ್ಟ್ರೆ, ನಾನು ಅವ್ರ ಮಗ. ನನ್ನನ್ನ ಯಾರು ಅಂತ ಕೇಳ್ತಾರೆ. ಅವ್ರಿಗೇನಾಗೈತೆ? ಆಕ್ಸಿಡೆಂಟ್ ಆದಾಗ ತಲೆಗೆ ಬಲವಾದ ಪೆಟ್ಟು ಬಿದ್ದು ಹಳೇದೆಲ್ಲ ಮರ್ತೋಗಿದ್ದಾರೆ. ಅವ್ರಿಗೆ ಟೆಂಪ್ರವರಿ ಮೆಮೊರಿ ಲಾಸ್ ಆಗಿದೆ. ಯಾವಾಗ ಹುಷಾರಾಯ್ತಾರೆ? ಅದನ್ನ ಹೇಳೋಕ್ಕಾಗೋದಿಲ್ಲ. ಅಬ್ಸರ್ವೇಷನ್ ಪ್ರಕಾರ ಅವ್ರಿಗೆ ಪ್ರಾಣಕ್ಕೇನು ಅಪಾಯ ಇಲ್ಲ. ಆದರೆ ಅವ್ರು ಮಾತಾಡೋದು ನೋಡಿದ್ರೆ 20 ವರ್ಷದ ಹಿಂದೆ ಹೋಗಿದ್ದಾರೆ ಅನ್ಸುತ್ತೆ. ಡಾಕ್ಟ್ರೆ, ಅವ್ರಿಗೆ ಯಾವಾಗ ನೆನಪಿಗೆ ಬತ್ತೈತೆ? ಅದನ್ನು ಹೇಳೋಕ್ಕಾಗಲ್ಲ. ಇಂಥ ಕೇಸಲ್ಲಿ ಕೆಲವರಿಗೆ ಬೇಗನೆ ನೆನಪು ಬರುತ್ತೆ, ಇನ್ನು ಕೆಲವರಿಗೆ ವರ್ಷಾನುಗಟ್ಟಲೆ ತಗೋಬೋದು. ನೀವು ಆದಷ್ಟು ಅವ್ರಿಗೆ ಹಳೆದನ್ನೆಲ್ಲ ನೆನಪು ಮಾಡ್ತಾ ಇರಿ. ಡಾಕ್ಟ್ರೆ, ಅವ್ರನ್ನ ಇಲ್ಲೇ ಮಾಡಿಕೊಂಡು ಉಸಿರು ಮಾಡೋಕ್ಕಾಗಕ್ಕಿಲ್ವೇ? ಆಸ್ಪತ್ರೆಯಲ್ಲಿ ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಏನು ಯೂಸ್ ಆಗೋದಿಲ್ಲ. ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ, ನೀವು ಅವ್ರ ಮನೆಗೆ ಕರ್ಕೊಂಡೋಗಿ. ಆಕ್ಚುಲಿ ನಮ್ಮ ಸ್ನೇಹಕ್ಕ ಸುಮಾ ಸಾಕು ಸುಮ್ಮನಿರ. ಎಷ್ಟು ಮಾತಾಡ್ತೀಯ? ರಾಧಾ, ಏನು ಅನ್ಕೋಬೇಡ. ನಮ್ಮ ಸುಮಾ ಸ್ವಲ್ಪ ಮಾತು ಜಾಸ್ತಿ. ಸ್ನೇಹ 3 ಜನ ಎಲ್ಲ ಹೊಂಟಂಗೈತೆ. ಹೌದಪ್ಪಯ್ಯ, ಮೆಸ್ ರಿಪೇರಿ ಮುಗ್ದೈತೆ. ಇವತ್ತು ಒಳ್ಳೆ ದಿನ ಅಂತ ಅರ್ಚಕರು ಹೇಳಿದ್ರು. ಅದಕ್ಕೆ ಇವತ್ತೇ ಪೂಜೆ ಮಾಡುಮ ಅಂತ ನಾವು ಪುಟ್ಟಕ್ಕ ಮಾತಾಡ್ಕೊಂಡಿದ್ದು. ಹಾ, ಒಳ್ಳೆ ಕೆಲಸ. ತಡ ಆಗ್ಬಾರ್ದು, ಬೇಗ ಪೂಜೆ ಮುಗಿಸಿ ಪುಟ್ಟಕ್ಕ ಮೆಸ್ನ ಶುರು ಮಾಡ್ಲಿ. ನಾನು ಬಂದು ಊಟ ಮಾಡ್ತೀನಿ. ಬನ್ನಿ ಬನ್ನಿ, ಆದ್ರೆ ಇವತ್ತು ಪೂಜೆಗೂ ನೀವು ಬರಬೇಕು. ಪುಟ್ಟಕ್ಕ ಆಸ್ಪತ್ರೆಯಿಂದ ಬಂದ್ಲಾ? ಇಲ್ಲ ಅತ್ತೆ, ಇವಾಗ ಬರ್ತಾರೆ. ನೀವು ಪೂಜೆಗೆ ಬನ್ನಿ. ಮಾವ, ರಾಧಕ್ಕ, ಅಮ್ಮ, ನೀವು ಎಲ್ಲರೂ ಬನ್ನಿ. ಅವ ಪೂಜೆ ಶುರು ಆಗೋ ಹೊತ್ತಿಗೆ ಫೋನ್ ಮಾಡ್ತೀನಿ. ಅತ್ತೆ, ಮಾವ, ಆಶೀರ್ವಾದ ಮಾಡಿ. ಸಂದಕ್ಕೆ ಓದ್ಕೊಳ್ಳವ. ಸದ್ದಕ್ಕಿರವ. ಸರಿ ಅತ್ತೆ, ಹೋಗಿ ಬರ್ತೀವಿ. ಅಣ್ಣ, ಹೊಸ ವರ್ಷದ ಶುಭಾಶಯಗಳು. ನಿಂಗೂ ಕಲ. ಅಣ್ಣ, ನೀವ್ ಹೇಳ್ದಂಗೆ ಎಲ್ಲ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದೀವಿ. ನೋಡಿ ಹೆಂಗೈತೆ, ಚಂದಕೈತಾ? ದ್ಯಾವಿಪುರಕ್ಕೆ ಈ ಕಳೆ ಬಂತು ನೋಡ್ಲಾ. ಅಣ್ಣ, ಗೋಪಾಲಣ್ಣನ ಆಸ್ಪತ್ರೆನಾಗೆ ಬಿಟ್ಟು ಅವ್ವ ಪೂಜೆಗೆ ಬರ್ತಾರ? ಇವತ್ತು ಒಳ್ಳೆ ದಿವಸ ಅಂತ ಅವನು ಪೂಜೆ ಒಪ್ಕೊಂಡವ್ರೆ. ಅದಕ್ಕೆ ಸಣ್ಣದಾಗಿ ನಾವೇ ಪೂಜೆ ಮಾಡ್ಕೊತಾರದು. ಆ ಲೆಕ್ಕದಾಗೆ ಹೊಸ ಮೆಸ್ ಓಪನ್ ಆಗಿದ್ ಕೇಳಿ ಪುಟ್ಟಕ್ಕಂಗೆ ಶುಭಾಶಯ ಹೇಳಕ್ಕೆ ಕರೀದೇ ಇದ್ರು ಇಡೀ ಊರೂರೇ ಬರ್ತಾ ಇದೆ. ಪಕ್ಕದ 6 ಹಳ್ಳಿ ಜನ ಮೆಸ್ಸಿಗೆ ಬಂದ್ರು ಪರವಾಗಿಲ್ಲ, ಆದ್ರೆ ಆ ಗೋಪಾಲ ಮಾತ್ರ ಬರಬಾರ್ದು. ಪಾಪ ಮಿಸ್ಸು, ಅವ್ರಿಗೆ ಆಕ್ಸಿಡೆಂಟ್ ಆಗೈತಲ್ವೇ? ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ ಶ್ರೀ? ದೇವ್ರೆ, ಗೋಪಾಲ ಮಾತ್ರ ಬಂದಿರ್ಬಾರ್ದಪ್ಪ, ಇಲ್ಲಾಂದ್ರೆ ಸ್ನೇಹಕ್ಕ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ.
ಮೂರನೇ ಮಗಳು ಎಲ್ಲವಳೆ? ಎರಡನೇ ಮಗಳು ಸ್ನೇಹ, ಅವಳೆಯ. ಮೂರನೇವಳು ಸುಮ, ಚಿಕ್ಕವಳು ಅಲ್ಲವಳೆ. ಇವರಿಬ್ರು ನನ್ನ ಮಕ್ಕಳ? ಎಷ್ಟು ದೊಡ್ಡದಾಗಿ ಬೆಳೆದು ಬಿಟ್ಟಿದ್ದೀರಿ. ಯಾವ್ರೆ, ಯಾಕಪ್ಪ ನನ್ಗೆ ಯಾವ್ದು ಗಿಫ್ಟ್ ಇಲ್ದಂಗೆ ಮಾಡ್ಬಿಟ್ಟೆ? ಏಯ್ ಸಾಕು, ಸುಮ್ಮನೆ ನಿಲ್ಸೋ ನಿನ್ನ ನಾಟಕನ. ಸ್ನೇಹಕ್ಕ, ಡ್ಯಾಡಿ ನಾಟಕ ಮಾಡ್ತಿಲ್ಲ, ದಿಟ್ವೆ ಹೇಳ್ತೈತೆ. ಡ್ಯಾಡಿಗೆ ಆಕ್ಸಿಡೆಂಟ್ ಆಗಿ ಹಳೇದೆಲ್ಲ ಮರ್ತೋಗೈತೆ ಸ್ನೇಹಕ್ಕ. ನೂರು ಕಾಲ ಸಂದಾಕಿರಿ. ನೀನೇನ್ ಮಾಡ್ತಿದ್ಯವ? ಏನ್ ಮಾಡ್ಬೇಕೋ ಗೊತ್ತಾಗ್ದೆ ಸುಮ್ನೆ ಇದ್ದೀನಿ. ಇಂಜಿನಿಯರ್ ಓದ್ತಾವಳೆ. ಇಂಜಿನಿಯರಾ? ಎಷ್ಟೊಂದು ಓದ್ಕೊಂಡ್ಬಿಟ್ಟಿದ್ಯಾ ತಾಯಿ. ಸಾಕು, ಇಷ್ಟು ಸಾಕು, ನನ್ನ ಜೀವನ ಸಾರ್ಥಕ ಆಯ್ತು. ಸಾರ್ಥಕ ಆಯ್ತಾ? ನಮ್ನೆಲ್ಲ ಬಿಟ್ಟು ಹೋದವ್ ನೀನು. ಆ ರಾಜಿ ನನಗೆ ಕ್ಷಮಿಸ್ಬಿಡಮ್ಮ. ಏನ್ ಮಾಡ್ತಿದ್ಯಾ? ಎದೇಳು ಮೇಲೆ, ಎದೇಳು. ನಾನು ನಿಮ್ಮನ್ನು ಬಿಟ್ಟು ಹೋದಾಗ ನೀವೆಲ್ಲ ಪುಟ್ಟ ಮಕ್ಕಳು. ನಿಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಕ್ಕೆ ನಿಮ್ಮವ್ವ ಸಾಲೆ ಕಷ್ಟಪಟ್ಟವಳೆ. ನಾನು ಏನೂ ಮಾಡಿಲ್ಲ ಅನ್ನೋ ಕೋಪ ಅಲ್ವಾ ನಿಮ್ಗೆ? ಇಲ್ರಪ್ಪ, ಇನ್ಮೇಲೆ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ, ಇಲ್ಲೇ ಇರ್ತೀನಿ. ಸಾನಾ, ಬಾಬಾ, ಬಾ ತಾಯಿ. ಬನ್ರವ್ವ, ಬರ್ರಿ. ನಾನು ನಿಮ್ಮ ಜೊತೆ ಸೇರ್ಕೋಬೇಕು ಅಂದರೆ ನನಗಿದೊಂದೇ ದಾರಿ ಕಾಣಿಸ್ತಿರೋದು. ನೀನ್ ಯಾಕೆ ಕಳಿಸ್ಬಿಟ್ಟು ಕೈ ತೊಳ್ಕೊಳ್ಳಿಲ್ಲ? ಯಾಕವ ಹೀಗೆ ಮಾಡ್ತಿದ್ಯಾ? ಮಿಸ್ಸು, ಮೊದಲು ಪೂಜೆ ಮುಗಿಲಿ, ಆಮೇಲೆ ಬೇಕಾದ್ರೆ ಮಾತಾಡೋಣ. ನೀವು ಸುಮ್ಮನೆ ಇರಿಶ್ರಿ. ಇನ್ನ ಹೀಗೆ ಬಿಟ್ರೆ ಏನು ಬಗೆ ಹರಿಯಲ್ಲ. ಇಂಥವ್ರೆಲ್ಲ ನಮ್ಮ ಮನೇಲಿದ್ರೆ ನಂಗೆ 1 ನಿಮಿಷನೂ ಸಹಿಸ್ಕೊಳಕ್ಕಾಗಲ್ಲ. ಅಲ್ಲ ಮಗಳೇ, ಇಷ್ಟಕ್ಕೂ ನನ್ನ ಕಳಿಸು ಅಂದರೆ ನಿಮ್ಮವ್ವ ನನ್ನನ್ನು ಎಲ್ಲಿಗೆ ಕಳಿಸ್ಬೇಕು? ಆ ಗಾರೆ ಕೆಲಸದವಳ ಮನೆಗೆ ನಾ ಯಾಕೆ ಹೋಗ್ಬೇಕು? ನಮ್ಮ ಮನೇಲಿರೋದೇ ಧರ್ಮ ಅಲ್ವಾ? ಅದು ಅಲ್ಲದೆ ಮದುವೆ ಆಗಿರೋ ಗಂಡಸು 3 ಜನ ಹೆಣ್ಮಕ್ಳು ತಂದೆ. ಅವಳ ಮನೆಗೆ ಹೋದ್ರೆ ಊರಿನ ಜನ ನನ್ನ ಸುಮ್ಕೆ ಬಿಡ್ತಾರಾ? ಯಾಕವ್ವ ಹಂಗೆ ನೋಡ್ತಿದ್ಯಾ? ಈ ಅಪ್ಪಯ್ಯನ ಮ್ಯಾಗೆ ಇನ್ನೂ ಕೋಪನ? ನಂಗೆ ಹೆಣ್ಮಗ ಬೇಡ, ಗಂಡು ಮಗನೇ ಬೇಕು ಅಂದದನ್ನ ಇನ್ನೂ ಮನಸ್ನಾಗ ಮಾಡಿಕೊಂಡಿದ್ಯಾ?
ಈಗ ಯಾಕ ಮಾತು, ಆಮ್ಯಾಗ ಮಾತಾಡಮ್ಮ ಬನ್ನಿ. ಅಕ್ಕ ಬಾವ ಬಂದ್ರು. ಇವ್ರು ಯಾಕೆ ಬಂದ್ರು? ಇವ್ರನ್ನ ಯಾರು ಕರೆದಿದ್ದು? ನಾನೇ ಬರಕ್ಕೆ ಹೇಳಿದೆ. ಪೂಜೆಯಲ್ಲಿ ಹಿರಿಯಳಿಯ ಇಲ್ಲ ಅಂದ್ರೆ ಹೆಂಗ್ ಹೇಳಿ? ಅಮ್ಮ ಬನ್ನಿ ಮಿಸ್ಟ್ರೆ. ಪುಟ್ಟಕ್ಕ ಚೆನ್ನಾಗಿದ್ದೀರಾ? ಚಂದಾಕಿವ್ನಿ. ಅತ್ತೆ ಹೇಗಿದ್ದೀರಾ? ಚಂದಾಕಿದ್ದೀನಿ ಹೇಳಿ ಅಂದ್ರೆ ನೀವು ಚಂದಾಕಿದ್ದೀರಾ? ಚೆನ್ನಾಗಿದ್ದೀನಿ ಅತ್ತೆ. ಹಾಯ್ ಸುಮಾ. ಅವ್ವ ನಾನು ಹೇಳಿದ್ನಲ್ಲ, ಬಾವನ್ ಫ್ರೆಂಡ್ ವಿನುತಾ ಅಕ್ಕ ಇವರೇ. ಚಂದಾಕಿದೆಯವ? ಓ ಅಮ್ಮ, ನಾನು ನಿಮ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ದೆ. ಅಂತೂ ಇವತ್ತು ನಿಮ್ನ ನೋಡೋ ಹಾಗಾಯ್ತು. ಅವ ಪೂಜೆಗೆ ತಡ ಆಗ್ತಿದೆ, ಬನ್ನಿ ಹೋಗಮ್ಮ. ಏನಾಯ್ತು? ಮೊದಲು ನೀರು ಕುಡಿಸಿ. ನೀರ್ ಬೇಡ, ಕೈಗೆ ಕಬ್ನ ಕೊಡ್ಬೇಕು. ಹಾ, ಕಬ್ಬಡನ ಯಾಕೆ? ಅದಕ್ಕೆ ನೀವ್ ಇವ್ರಿಗೆ ಹೇಳಲ್ವೇ ನನ್ನ ಮಗಿಗೆ ಫಿಟ್ಸು? ಹಾ, ಫಿಡ್ಸಾ? ಯಾವಾಗ್ನಿಂದ ಈ ಕಾಯಿಲೆ? ಸುಮಾರು ದಿವಸದಿಂದ ಡಾಕ್ಟರ್ಗೆಲ್ಲ ತೋರಿಸಿದ್ವು. ಆದ್ರೆ ಗಾಬರಿ ಅಥವಾ ಸಂತೋಷ ಆದಾಗ ಹಿಂಗ್ ಮತ್ತೆ ಮತ್ತೆ ಆಯ್ತಾ ಇದೆ ಅಂದ್ರು. ಬಂಗಾರಮ್ಮನವ್ರೆ, ಈ ವಿಷಯ ನನಗೆ ಗೊತ್ತಿರಲಿಲ್ಲ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈ ಥರ ಕಾಯಿಲೆ ಇರೋ ಹುಡುಗ ಒಪ್ಕೊಳ್ಳೋದು ತುಂಬ ಕಷ್ಟ. ಅದು ಅಲ್ಲದೆ ವಿಷಯನ ಮುಚ್ಚಿಟ್ಟು ಮದುವೆ ಮಾಡೋದು ತಪ್ಪಾಗುತ್ತೆ. ನೋಡೋಣ, ಯಾರಾದರೂ ಈ ಸಮಸ್ಯೆ ಜೊತೆಗೆ ಈ ಹುಡುಗಿನ ಒಪ್ಕೊಂಡು ಮದುವೆ ಮಾಡ್ಕೊಳಕ್ಕೆ ಸಿದ್ಧರಿದ್ರೆ ತಿಳಿಸ್ತೀನಿ. ನಾನಿನ್ನು ಬರ್ತೀನಮ್ಮ. ಅವ ನೀವು ಧೈರ್ಯವಾಗಿ ಹಚ್ಚಿ ಅವ. ಈ ಹೊಲ ಇನ್ನು ಯಾವತ್ತೂ ಆರ್ದಿರಂಗ್ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಬೆವರ ಸಾಲುಗಳೇ ಇವಳ ಒಡವೆ, ಸ್ವಾಭಿಮಾನವೇ ಸಂಪತ್ತು ಎಂದು ಕರಗದ ಅಮೃತ ಇವಳ ಕೈಯ ತುತ್ತು. ಗಂಡು ಮಕ್ಕಳೇ ಬೇಕು ಮನೆಗೆ, ಅವರ ಎಂದಿಗೂ ಆಧಾರ ಅನ್ನೋ ಮಾತನ್ನು ಮೀರಿ ಬೆಳೆದಳು ಮುಗಿಲೆತ್ತರ. ರವನಷ್ಟು ಕಂಪು ನೀಡೋ ಶ್ರೀಗಂಧದ ಗುಣ, ಏನಾದರೂ ತೀರದಲ್ಲ ಏಳೇಳು ಜನ್ಮಕ್ಕೂ ಇವಳ ಋಣ. ಎಲ್ಲ ಕಷ್ಟಗಳ ಸೋಲಿಸಿ ಗೆಲ್ಲೋ ಇವರ ಶಕ್ತಿಯೇ ಒಗ್ಗಟ್ಟು. ತಾಯಿ ಕಲಿಸಿದ ಇದು ಹಾಲಿನ ಪಾತ್ರೆ ಎಲ್ಲ ತಂದೆವ. ಹೆತ್ತೋರಿಗೆ ಹೆಮ್ಮೆ ತಾನೆ ಇಂಥ ಹೆಣ್ಮಕ್ಕಳು. ಮಕ್ಕಳಿಗೂ ಪುಣ್ಯ ಬೇಕು ಅಪ್ಪ ಇವಳಂತ ಸಿಗಲು. ಹೆಣ್ಣು ಮಕ್ಕಳ ಹೆತ್ತೋಳು ಎಲ್ಲ ದೇವರಿಗೂ ದೊಡ್ಡೋಳು. ಸೀರ ಬಳೆಯನ್ನು ಮುತ್ತು ಇಲ್ಲಿ ಹಾ, ಹಾಲ್ಗೆ ಒಸಿ ಸಕ್ಕರೆ ಹಾಕಿ ಕದಡೆ ಎಲ್ಲಾರ್ಗು ಕೊಡಪ್ಪ. ಆಯ್ತು ಪುಟ್ಟಕ್ಕ. ಪುಟ್ಟಕ್ಕ ಅಂತೂ ಹೊಸ ಮೆಸ್ ಶುರುವಾಯಿತು. ವ್ಯಾಪಾರ ಚೆಂದಾಗಲಿ ಕಣವ. ಒಳ್ಳೇದಾಗ್ಲಿ ಪುಟ್ಟಕ್ಕ. ಅಂತೂ ಮತ್ತೆ ನಮ್ಮೂರಿಗೆ ಅನ್ನಪೂರ್ಣೇಶ್ವರಿ ತಾಯಿ ಬಂದಂಗಾಯ್ತು. ಹುಲಿ ಎಲ್ರಿಗೂ ಸಿಹಿ ಹಂಚೋಗಿ. ಪುಟ್ಟಕ್ಕ
ಗೌರಕ್ಕ, ನಿಮ್ ಧೈರ್ಯನ ಮೆಚ್ಚಲೇಬೇಕು. ಎಂತ ಕಷ್ಟ ಬಂದ್ರು ನಿಭಾಯಿಸ್ತಿರಲ್ಲ, ನಿಮ್ ಈ ಗುಣ ನಮ್ ಯಾರಿಗೂ ಬರಲ್ಲ ಬಿಡಿ. ಹೆಂಗ್ ಗೊತ್ತೈತೆ? ಅದು ಒಳ್ಳೆತನಕ್ಕೆ ಸಿಗೋ ಬೆಲೆ ಅಲ್ವೇ? ಹಾ, ಅದೇ ಹೊಸ ವರ್ಷಕ್ಕೆ ಹೊಸ ಮೆಸ್ ವ್ಯಾಪಾರ ಚೆನ್ನಾಗಿ ನಡೀಲಿ. ಎಲ್ಲ ನಿಮ್ಮಂಥ ಜನಗಳ ಆರೈಕೆ ಆರೈಕೆ. ಅಳಿಯಂದ್ರು ಕೊಟ್ಟು ಧೈರ್ಯ. ಶ್ರೀ ಅವ್ರ ಧೈರ್ಯ ಅಂತ ಹೇಳವ. ಇದು ಅಣ್ಣವರು ಮತ್ತು ನಿಮ್ಮ ಮಗಳು ಬರ್ನಿಲ್ವೇ? ಇಲ್ಲ, ಅವರು ಊರಿಗೆ ಹೋಗಿದ್ದಾರೆ. ಮನೇಲಿ ಯಾರು ಇರ್ಬೇಕಲ್ಲ, ಅಳಿಯಂದ್ರು ಮನೇಲಿದ್ದಾರೆ. ಅಮ್ಮ, ಮುರಳಿಯವ್ರು ಯಾವಾಗ್ಲೂ ನಿಮ್ ಬಗ್ಗೆ ಹೇಳ್ತಾನೆ ಇದ್ರು. ನನಗಂತೂ ನಿಮ್ಮನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಮತ್ತೆ ಕೆಲಸದ ಒತ್ತಡದಲ್ಲಿ ನಾ ಇಲ್ಲಿಗೆ ಬರೋಕ್ಕಾಗಲಿಲ್ಲ, ಸಾರಿ. ಇರಲಿ ಬಿಡಿ, ಆಚೆ ದುಡಿಯೋ ಗಂಡಸರಿಗೆ 108 ತಾಪತ್ರಯಗಳು. ನಂಗೆ ಅರ್ಥ ಆಯ್ತದೆ, ನಾನೇನೂ ಬೇಜಾರು ಮಾಡ್ಕೊಂಡಿಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ. ನಿಜಾನಯ್ಯ, ಈ ತಾಪತ್ರಯ ನಮ್ಗೆ ಬೇಕಾಗಿದ್ದವ್ರನ್ನೆಲ್ಲ ಮರ್ಸ್ಬಿಟ್ಟು. ಏನಾಯ್ತದ್ಕೆ? ಹುಷಾರಾಗಿದ್ದೀರಾ ತಾನೇ? ಹಾಂ. ಅದಕ್ಕೆ ಏನಾದರೂ ಸಮಸ್ಯೆನಾ? ಇಲ್ಲ, ಹಾಗೇನಿಲ್ವಲ್ಲ. ನಂಗೆ ಯಾಕೋ ನೀವು ನನ್ನಿಂದ ಯಾವುದೋ ವಿಷಯ ಮುಚ್ಚಿಡ್ತಿದ್ದೀರಾ ಅಂತ ಅನಿಸ್ತಿದೆ. ಏನಿಲ್ಲ ಸ್ನೇಹ, ನಿನ್ಗ್ಯಾಕೆ ಹಾಗೆ ಅನ್ನಿಸ್ತಿದೆ? ಏನೋ ಗೊತ್ತಿಲ್ಲ, ಆದರೆ ಅನಿಸ್ತಿದೆ. ನಿಜ ಹೇಳಬೇಕು ಅಂದರೆ ನನಗೆ ನೀನು ಬೇಜಾರಾಗಿರೋ ಹಾಗೆ ಕಾಣಿಸ್ತಿದೀಯಾ ಸ್ನೇಹ? ಯಾಕೆ, ಏನಾಯಿತು? ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ನಂಗೆ ಬರೀ ಅವೊಂದೇ ಚಿಂತೆ ಆಗ್ಬಿಟ್ಟಿದೆ. ಆ ಗೋಪಾಲ ಮತ್ತೆ ರಾಜೆ ಅವ್ವ ಅನ್ಕೊಂಡಿರೋಷ್ಟು ಒಳ್ಳೆಯವರಲ್ಲ. ನಿನಗೆ ನಾನು ಮುಖ್ಯನೋ ಗೋಪಾಲ ಮುಖ್ಯನೋ ಅಂತ ಅಂದ್ರೆ ನನಗೆ ಎಷ್ಟು ನೋವಾಯ್ತು. ಅವ್ವ ಯಾಕೆ ಹೀಗೆ ಮಾಡ್ತಿದ್ದಾಳೆ? ಪುಟ್ಟಕ್ಕ ನಿರ್ಧಾರ ಯಾವಾಗಲೂ ಸರಿಯಾಗೇ ಇರುತ್ತೆ ಸ್ನೇಹ. ಬಹುಶಃ ಈಗ ನಿನಗೆ ತಪ್ಪಾಗಿ ಕಾಣ್ತಿರೋದು ಮುಂದೆ ಸರಿಯಾಗೂ ಕಾಣ್ಬೋದಲ್ಲ. ಗೋಪಾಲ ಮತ್ತೆ ಅವನ ಹೆಂಡತಿ ರಾಜಿ ಇಬ್ರು ವಿಷ ಜಂತುಗಳಿದ್ದಂಗೆ. ಅವರಿಂದ ಏನೂ ಒಳ್ಳೇದು ನಿರೀಕ್ಷೆ ಮಾಡಕ್ ಆಗೋದೇ ಇಲ್ಲ. ಈ ಮಾತು ಅವಂಗೆ ಯಾಕೆ ಅರ್ಥ ಆಗ್ತಿಲ್ಲ, ನಂಗೆ ಗೊತ್ತಾಗ್ತಿಲ್ಲ. ಈಗ ಏನು ಮಾಡಬೇಕು ಅಂತಿದ್ಯಾ ಸ್ನೇಹ? ಅವನಲ್ಲಿರೋವರೆಗೂ ನಾನು ಮನೆಗೆ ಬರಲ್ಲ ಅಂತ ಹೇಳಿದ್ದೀನಿ. ಆದರೆ ನನ್ನ ಮನಸ್ಸು ತಡಿತಾ ಇಲ್ಲ. ಎಲ್ಲ ವಿಷಯನೂ ಹಾಗೆ. ನಾವು ಯಾವ ವಿಷಯನ ಬಿಡ್ತೀವಿ ಅಂತ ಹೇಳಿರ್ತೀವೋ ನಮ್ಮ ಮನಸ್ಸೆಲ್ಲ ಅದ್ರ ಸುತ್ತಾನೇ ಸುತ್ತಿರತ್ತೆ. ಅದಕ್ಕೆ ರಾಧಾ ಹುಷಾರಾಗ್ತಾಳಲ್ವಾ? ಪರವಾಗಿಲ್ಲ ಅಂತ ನಾನು ಹೇಳೋ ಹೊತ್ತಿಗೆ ಬೇರೆ ಏನೋ ಆಗಿರತ್ತೆ ಸ್ನೇಹ. ಪಾಪ ಆ ಹುಡುಗಿ. ನಾನು ಯಾವುದ್ರ ಬಗ್ಗೆ ಯೋಚನೆ ಮಾಡಲಿ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಎಲ್ಲ ಸಮಸ್ಯೆಗಳು ಒಟ್ಟೊಟ್ಟಿಗೆ ಬರ್ತಾ ಇದೆ. ಅದಕ್ಕೆ ಪುಟ್ಟಕ್ಕನ ಮಗಳಾಗಿ ನೀನು ಮಾತು ಹೇಳೋದು ತಪ್ಪು. ನಮ್ಮವ್ವ ದಡ ಸೇರೋದಕ್ಕೆ ಮೊಸಳೆ ಆಶ್ರಯ ತಗೋತಿದ್ದಾಳೆ. ಸುಮಂಗ್ ಈಗಲೇ ಕಾಲ್ ಮಾಡಿ ಅಲ್ಲಿ ಏನು ನಡೀತಿದೆ ಅಂತ ಕೇಳಬೇಕು. ಅಯ್ಯೋ, ನಾನು ಫೋನೇ ತಂದಿಲ್ವಲ್ಲ. ಸರಿ, ಅದಕ್ಕೆ ನೀವು ರೆಸ್ಟ್ ಮಾಡಿ, ನಾನು ಆಮೇಲೆ ಬರ್ತೀನಿ. ಅದು ಪ್ರೆಗ್ನೆನ್ಸಿ ಕಿಟ್ ಅಲ್ವಾ? ನನ್ನನ್ನು ಕ್ಷಮಿಸಲ್ಲ ಸ್ನೇಹ. ಅಮ್ಮನಿಗೇನಾದ್ರೂ ಈ ವಿಷಯ ಗೊತ್ತಾಗೋದ್ರೆ ನನ್ನ ಜೊತೆ ಸಾಯೋ ತನಕ ಮಾತಾಡಲ್ಲ. ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋಳು ಇದನ್ನ ಹೇಗೆ ಒಪ್ಪಕ್ಕೆ ಸಾಧ್ಯ ಹೇಳು? ಒಪ್ತಾರೆ. ಹೇಗೆ ಒಪ್ತಾರೆ? ಅದನ್ನ ಆಮೇಲೆ ಹೇಳ್ತೀನಿ. ಚಂದ್ರೋಣಯ್ಯ ಏನಂದ್ರು? ಅವ್ರಿಗಿನ್ನೂ ವಿಷಯ ತಿಳಿಸಿಲ್ಲ. ತಪ್ಪಲ್ವಾ? ನೀವೊಬ್ಬರೇ ನೋವು ಪಡ್ತಿದ್ರೆ ಹೇಗೆ? ಅಣ್ಣ ಹೆಂಗ್ ವಿಷಯ ಹೇಳ್ಬೇಕಿತ್ತಲ್ವಾ? ಹೇಳಬೇಕು ಅಂತ ಅನ್ಕೊಂಡೆ, ಆಗ್ತಿಲ್ಲ.
ಸರಿ, ನೀವೇನು ಯೋಚನೆ ಮಾಡಬೇಡಿ. ಈ ವಿಷಯ ಎಲ್ರ ಮುಂದೆ ಆಚೆ ಬರೋಕ್ಕೂ ಮುಂಚೆ ಚಂದ್ರು ಅಣ್ಣಯ್ಯ ಮತ್ತೆ ನಿಮ್ಮನ್ನ ಒಂದು ಮಾಡೋ ಜವಾಬ್ದಾರಿ ನಂದು. ಇದು ನಾನು ನಿಮ್ಗೆ ಕೊಡ್ತಿರೋ ಮಾತು. ಆಯ್ತು, ಆದ್ರೆ ಈಗಲೇ ಈ ವಿಚಾರನ ಚಂದ್ರುಗೆ ಹೇಳೋದು ಬೇಡ ಸ್ನೇಹ. ಸಮಯ ನೋಡ್ಕೊಂಡು ಹೇಳೋಣ. ಸರಿ ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮ್ಮ ಜೊತೆಲಿದ್ದೀನಿ. ಹಾಗೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಬರೋಣ. ಡ್ಯಾಡಿ, ನೀನು ಕುಡ್ದಾಗ್ಲೂ ಇಷ್ಟೊಂದು ಕನ್ಫ್ಯೂಷನ್ ಆಗಿ ಆಡ್ತಿರ್ಲಿಲ್ಲ. ನೀನು ಬೇಕು ಅಂತ ಮಾಡ್ತಿದ್ಯಾ ತಾನೇ? ಡ್ಯಾಡಿ, ತಿಟ್ಟುವಾಗ್ಲೂ ನಿನ್ಗೆ ಯಾವುದು ನೆನಪಿಲ್ವಾ? ನನ್ನ ಮುಖ ನೋಡ್ಕೊಂಡು ಹೇಳು. ನಾನು ನಿನ್ನ ಜೇಬಲ್ಲಿ ದುಡ್ಡು ಕದ್ದಿದ್ದು, ಮಮ್ಮಿ ಮುಂದೆ ನಾನು ನೀನು ಸಂಚ್ ಮಾಡಿದ್ದು, ಹಬ್ಬದ ದಿನ ನೀನು ರಂಗೋಲೆ ಬಿಟ್ಟಲ್ಲ, ಅದು ಯಾವುದು ನೆನಪಿಲ್ವಾ? ತಗ ಮಾತ್ರ ತಗ. ಸ್ವಾಮಿ, ಈ ಓದಿ ತಗೊಂಡು ನಾಲ್ಗೆಲ್ಲ ಜಡ್ ಹಿಡ್ದೋಗೈತೆ. ನೀನು ಅಡುಗೆ ತಿಂದಿರೋದೇ ಮರ್ತೋಗೈತೆ. ಹಾಂ, ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ಬಿಡು. ಆಯ್ತು, ಮಾಡ್ತೀನಿ. ಈಗ ಮಾತ್ರ ತಗ. ಪುಟ್ಟಮ್ಮಿ, ನಿಂಗೆ ಇನ್ನೂ ಗೆಪ್ತಿ ಐತೆ. ಮಾತ್ರೆ ತಗೊಂಡು ನಾಲ್ಗೆ ಕೆಟ್ಟೋದಾಗೆಲ್ಲ ನೀನು ನಂಗೆ ಬೆಲ್ಲ ಕೊಡ್ತಿದ್ದೆ, ಈಗಲೂ ಕೊಟ್ಟಿದ್ಯಾ? ಮಾತ್ರೆ ತಗೊಂಡ್ಮೇಕೆ ಹೆಚ್ಚಿಗೆ ಮಾತಾಡಬಾರ್ದು ಅಂತ ಡಾಕ್ಟ್ರ್ ಹೇಳವ್ರೆ. ಹೋಗಿ ಮನಕ್ಕೆ ಹೋಗು. ಅವ್ವ, ಡ್ಯಾಡಿನೇ ಇಲ್ಲಿದ್ಮ್ಯಾಕೆ ನಾನು ಮನೆಗೆ ಹೋಗಿ ಏನು ಮಾಡಲಿ? ನಾನು ಇಲ್ಲೇ ಇರ್ತೀನಿ. ಮೊದಲೇ ರಾಜವ್ವ ಪಾಪ ಮಾಡ್ಕೊಂಡವಳೆ, ಈಗ ನೀನು ಇಲ್ಲೇ ಇದ್ರೆ ಏನನ ಮಾಡ್ಕೊಳ್ಳಿ, ನಾನು ಅಲ್ಲಿಗೆ ಹೋಗಕ್ಕಿಲ್ಲ. ಮನಸ್ಸು ಗಟ್ಟಿ ಮಾಡಿಕೊಂಡು ನಾನು ಇಲ್ಲಿ ಬಿಗಿಯಾಗಿ ಕುಂತ್ರೆ ನಾನು ಈ ಕುಟುಂಬದೊಳಗೆ ಸೇರಿಕೊಂಡು ನಾನು ಮಾಡಿದ ಪಾಪ ಕಳ್ಕೊಬೋದು. ಎಲ್ಲರೂ ನನಗೆ ಕ್ಷಮಿಸವ್ರೆ. ನಾನು ಮಾಡಿದ ತಪ್ಪನ್ನ ತಿದ್ಕೊಳಕ್ಕಿರೋ ಈ ಅವಕಾಶನ ನಾನು ಬಿಟ್ಕೊಟ್ಬಿಟ್ರೆ ಮತ್ತೆ ಯಾವತ್ತೂ ನಾವು ಒಂದಾಗಕ್ಕಾಗಕ್ಕಿಲ್ಲ. ಇವತ್ತು ನನಗೆ ಅನ್ಸಿದ ವಿಷಯನ ನಿನ್ನ ಮುಂದೆ ನಿಂತ್ಕೊಂಡು ಹೊಸ ಧೈರ್ಯವಾಗಿ ಹೇಳ್ತೀನಿ, ಕೇಳಿಸ್ಕೊ. ಒಳ್ಳೆಯವ್ರಿಗೆ ದೇವರು ಯಾವಾಗಲೂ ಬಲ್ಭಾಗದಲ್ಲಿ ನಿಂತ್ಕೊಂಡು ಕಾಪಾಡ್ತಾನೆ ಅನ್ನೋದು ಪುಟ್ಟಕ್ಕನ ವಿಷಯದಾಗ ನಿಜ ಆಗೋಯ್ತು ನೋಡು. ಸರಿ, ನೀನ್ ಯಾಕೆ ಹಿಂಗೆ ಅಳ್ತಾ ಕೂತಿದ್ಯಾ? ಓ, ಬಾವ ನಿನ್ನ ಊರವ್ರೆಲ್ರೂ ಮುಂದೆ P1 ಕೆಲಸ ಮಾಡ್ತೀಯ ಅಂತ ಹೇಳಿದಕ್ಕ? ಬಾವ ಏನು ಸುಳ್ಳು ಹೇಳಿಲ್ವಲ್ಲ ಬಿಡು. ಅಳ್ಳಗ್ ಬಿದ್ರೆ ಆಳಗ್ ಒಂದೊಂದು ಕಲ್ಲು ಅಂತಾರಲ್ಲ, ಸರಿಯಾಗೈತೆ ಬಿಡು. ಎಲ್ರ ಜೊತೆ ನೀನು ಸೇರ್ಕೊಂಬಿಟ್ಟ. ಒಂದ್ ಹೆಂಗ್ಸನ ಮದ್ವೆ ಆಗಿರೋ ಗಂಡನೇ ಬಲೆಗೆ ಹಾಕೊಂಡ್ಬಿಟ್ಲು ಅಂತ ಮಾತಾಡಿದ್ರೆ ಊರ್ ಜನ ಎಲ್ಲ ನನ್ ಬಗ್ಗೆ ಏನ್ ಮಾತಾಡ್ಕೊಳಕಿಲ್ಲ ಹೇಳು. ಮಾತಾಡ್ಕೊಳಕ್ ಏನೈತೆ ಬಿಡಕು? ಆಗಿದ್ದಾಯ್ತು ಬಿಡಕು. ಗಂಡ ಮಗನ್ ಎತ್ಕೊಟ್ಟಿದ್ದೀನಿ, ನಿಯತ್ತಿಲ್ಲ ಅವಯ್ಯನ್ಗೆ. ಆದ್ರೂ ಈ ವಯಸ್ಸಿನಾಗೆ ನನ್ ಗಂಡನೇ ಬೇಕಿತ್ತ ಅಂತ ಪುಟ್ಟಕ್ಕನ್ ಪ್ರಶ್ನೆ ಮಾಡ್ದಲ್ಲ, ಅದೇ ಪ್ರಶ್ನೆ ಪುಟ್ಟಕ್ಕ ನಿನ್ನ ಕೇಳಿವಲ್ಲ, ಖುಷಿ ಪಡು. ಅವಳ ಬದಲು ನಿಮ್ ಭಾವನೆ ಸರಿಯಾಗಿ ಮಡಗದ್ನಲ್ಲ, ತಲೆಗೆ ಏಟ್ ಬಿದ್ದು ಅವಯ್ಯನ್ ಮಾತ್ರ ತಲೆ ಕೆಟ್ಟೋಗಿಲ್ಲ, ನಿನ್ಗೂ ತಲೆ ಕೆಟ್ಟೋಗೈತೆ. ಹೋಗಿ ಎಲ್ರು ಆ ಪುಟ್ಟಕ್ಕೆ ನಿಂದ ಹೊಂಟೋಗಿ ಹೋಗಿ. ಇರೋ ವಿಷಯ ನೀ ಹೇಳ್ದೆ, ಅಷ್ಟಕ್ಕೂ ನಾನೇ ಅಕ್ಕೋ ನಮ್ಮ ಅಕ್ಕನ್ ಬಿಡ್ಕೊಡ್ಬೇಕು? ಅಕ್ಕೋ, ನೀನ್ ಏನಾರು ಮಾಡು, ನಿನ್ ಜೊತೆಯಾಗೆ ನಾನು ಇರ್ತೀನಿ. ಇಂಥ ಕಣ್ಣೀರ್ ವರ್ಷ ಮಾತೇನ್ ಬೇಕಾಗಿಲ್ಲ, ಗೊತ್ತೈತೆ ಯಾರ ಜೊತೆಗಿರ್ತೀರ ಯಾರು ಇರಕ್ಕಿಲ್ಲ ಅಂತ. ಇದಕ್ಕೆ ಓಸಿ ಯೋಚನೆ ಮಾಡ್ಕೊಂಡು ಹೆಜ್ಜೆ ಇಡು ಅಂತ ಹೇಳಿದ್ದು. ಅಲ್ಲ, ನೀನ್ ಆಸ್ಪತ್ರೆ ಹತ್ರ ಹೋಗಿದ್ರೆ ಬಾವ ಹಿಂಗಾಗಿರೋ ವಿಷಯ ನಿಂಗೆ ಗೊತ್ತಾಗ್ತಿರ್ಲಿಲ್ವೇ?
ಈಗ್ಲೂ ಅವಯ್ಯ ಮಾಡ್ತಿರೋದ್ ದಿಟ್ಟ ಅಂತ ಹೆಂಗ್ ನೋಡ್ತ್ಯಾ? ಇದು ಆ ಪುಟ್ಟಕ್ಕನ್ ಹೊಸ ಆಟ ಆಗಿದ್ರೆ ಈಟ್ ವರ್ಷ ಕಾಪಾಡ್ಕೊಂಬಂದ್ ಮರ್ವಾದೇನ ಜನಗಳ ಮುಂದೆಲ್ಲ ಯೋಳಿ ಎಲ್ರು ನಗಂಗ್ ಮಾಡ್ಬಿಟ್ಟಲ್ಲ. ಗೋಪಾಲನು ಪುಟ್ಟಕ್ಕ ಸಾಯೋ ಗಂಟ ವಿಲ ವಿಲ ಅಂತ ನರಳ್ಬೇಕು. ಮಾಡ್ತೀನಿ. ರಾಜಿ, ಏನ್ ರಾಜಿ, ಯಾರನ್ನ ವಿಲ ವಿಲ ಅಂತ ಒದ್ದೋಡಂಗ್ ಮಾಡ್ತೀನಿ ಅಂತಿದ್ದೆಲ್ಲ ಯಾರನ್ನ? ಏಯ್, ಏನೇ ಅಂದೆ? ಏನೇ ಅಂದೆ? ರಾಜಿನ ಮತ್ತೇನು ರಾಜವಾನ್ ಬೇಕಾ? ಅವೆಲ್ಲ ನಡೆಕಿಲ್ಲ. ನಾಲ್ಗೆನಾಗೆ ಮೂಗ್ ಮುಟ್ಸ್ಬೇಕು ಅಂತ ನನ್ ತನಕ ಬಂದ್ರೆ ಏನ್ ಮಾಡ್ತೀಯ? ಇವತ್ತು ನಿನ್ ಗಂಡನೇ ನಿನ್ ಬಣ್ಣ ಬಯಲ್ ಮಾಡ್ದ. ನೀನ್ ಮಾಡೋ ಜಬರ್ದಸ್ತಿಗೆ ಯಾವ್ದೋ ಊರಿನ ಗೌಡನ್ ಮಗಳು ಪಟೇಲನ್ ಮಗಳು ಅನ್ಕೊಂಡಿದ್ವಿ. ಇವಾಗ ಗೊತ್ತಾಯ್ತು ನೀನು ದಿಕ್ಕು ದೇಶ ಇಲ್ದೇನೆ ನಮ್ಮೂರಿಗೆ ಬಂದಿರೋ ಗಾರೆ ಕೆಲಸದೋಳು ಅಂತ. ಈ ಪಾರ್ಟಿ ಬದಲಾವಣೆ ಆಯ್ತದೆ ಅಂತ ನಾನು ಅನ್ಕೊಂಡಿದ್ದಿಲ್ಲ ಅವ. ಮನ್ಸಿಂದ ಈ ಭಯನೂ ಒಳ್ಳೆಯವನೇ ಅನ್ಸುತ್ತೆ. ಆದ್ರೆ ಅದು ನಿಮ್ಮ ಅಕ್ಕನ್ಗೆ ಅರ್ಥ ಆಯ್ತಾ ಅಲ್ವೇ? ಇನ್ನು ಯಾವತ್ತೂ ಇಲ್ಲಿಗೆ ಬರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಊಟ. ನೀವೇ ಹೇಗಾದ್ರೂ ಸಮಾಧಾನ ಮಾಡಿ ಕರ್ಕೊಂಬರ್ಬೇಕು ಬಾವ. ಅಯ್ಯೋ, ನಾನಾ? ಸರೋಯ್ತು. ನಮ್ಮ ಅಣ್ಣಂಗೂ ಗೋಪಾಲಣ್ಣ ನಂಗೆ ಮೆಮೊರಿ ಲಾಸ್ ಆದ್ರೆ ಅತ್ತಿಗೆ ಸಮಾಧಾನ ಆಗ್ಬೋದೇನೋ. ಏ ಬಿಡ್ತು ಅನ್ನೋ, ನೀನ್ ಬ್ಯಾರೆ. ಪುಟಮೆ ಇನ್ನೊಂದ್ಸರಿ ಅನ್ನಕು. ಗೋಪಾಲಣ್ಣ ನಿಧಾನಕ್ಕೆ, 20 ವರ್ಷದ ಒಂದೇ ಕಿತ್ತು ತಿನ್ಬಿಡ್ಬೇಡ. ಏಯ್ ಸುಮ್ಕಿರ್ಲ ಅವ. ನಾವೇನು ಬರ್ತೀವಿ, ಏನ ಬೇಕಿದ್ರೆ ಫೋನ್ ಮಾಡವ. ನೀವೇನು ಚಿಂತೆ ಮಾಡಬೇಡಿ ಅವ, ಸ್ನೇಹ ಇರ್ತಾವ, ನಾನು ಮಾತಾಡ್ತೀನಿ. ಕೋಕೋ ಬರ್ನ? ಸರಿ ಬರಲ್ಲ. ಮಾತ್ರ ನಂಗು ಬ್ಯಾಡ ಪುಟಮೆ, ಆಗಲ್ಕಾಯಿ ಜಗ್ದಂಗೆ ಆಯ್ತದೆ. ಇದೇನಿದು ಒಳ್ಳೆ ಸಣ್ಣ ಐಕ್ಲಾಡ್ದಂಗೆ ಆಡ್ತೀಯಲ್ಲ. ಮಾತ್ರನಾರು ಜಗ್ಗ್ಯಾರೆ ತಗ, ಏನು ಹಾಕಿಲ್ಲ ನುಂಗು. ಅಲ್ಲ, ಮುದ್ದೆನಾಗ ಸೇರಿಸ್ಕೊಡ್ತೀನಿ ನುಂಗು ಅಂದ್ಬಿಟ್ಟು ಹಿಂಗೆ ಕೊಡ್ತಾ ಇದೆಯಾ? ಏನು ಆಗಕ್ಕಿಲ್ಲ ನುಂಗು. ತಗ, ಬೆಲ್ಲ ತಿನ್ನು. ಆಯ್ತು ನೋಡು, ಈಗ ಏನು ಮಾತಾಡ್ದೆ ಸುಮ್ಕೆ ಮಲಕ್. ಪುಟಮೆ ಒಂದ್ 4 ಹೆಜ್ಜೆ ಹಂಗೆ ಓಡಾಡ್ಕೊಂಡ್ ಬರ್ತೀನಿ. ಆಚಗ ಬೇಡ, ಧನುರ್ ಮಾಸದ ಗಾಳಿ ಶಾನ ಬಡಿತದೆ. ನೋಡು, ತಲ್ಗಾಗಿರೋ ಗಾಯ ಒಣಗಬೇಕು ಅಂತಂದ್ರೆ ಬೆಚ್ಚಗಿರ್ಬೇಕು. ಮಲಕ್. ಯಾಕೋ ತಲೆ ನೋಯ್ತೈತೆ. ಹಿಂಗೆ ಮುಖ ಮೂತಿ ಸೌರಿ ನನ್ನ ಗಂಡನ ನನ್ನಿಂದ ದೂರ ಮಾಡ್ತಾಳಲ್ಲಪ್ಪ ನನ್ ಸೌತಿ. ಅಯ್ಯೋ, ಇದನ್ ಕೇಳಕ್ ಯಾರು ಇಲ್ವೇ? ಮಲಿಕೆ. ಮಲ್ಕ. ಅಲ್ಲ, ಸುಮ್ಕೆ ಮಾತ್ರೆ ತಗೊಂಡ್ರೆ ಕಿಡ್ನಿ ಹಾಳಾಯ್ತದೆ ಅಂತಾರೆ. ಅಂಥದ್ರಾಗೆ ದಿನಕ್ಕೆ 12 ಮಾತ್ರೆ ತಗೋತಾ ಇದ್ದೀನಿ. ಮೊದಲೇ ಪಿವೋಟ್ ಮಾಸ್ಟ್ರು. ಹಿಂಗೆ ಮಾತ್ರೆಗಳು ತಗೋತಾ ಇದ್ರೆ ಏನಾಯ್ತಿನೋ ಏನೋ. ಯೋನಾಯ್ತಯ್ಯ, ಯೋನಾಯ್ತು. ಅಯ್ಯೋ ಅಲ್ಲ, ಆ ಸಮಯ ಕೂಡಿ ಬರೋಕ್ಕೆ ನಾವು ತಾಳ್ಮೆಯಿಂದ ಕಾಯಬೇಕು. ಎಲ್ಲ ಸರೋಯ್ತದೆ. ತಾಳ್ಮೆ ಆಗಿದ ತಕ್ಷಣ ನನಗೆ ಸಹನ ಅಕ್ಕನೇ ನೆನಪಾಗೋದು. ಆದ್ರೆ ಇವತ್ತು ಸಹನ ಅಕ್ಕ ಆಡಿದ್ ನೋಡಿದ್ರೆ ನನ್ಗೆ ಯಾಕೋ ನಂಬಕ್ಕೆ ಆಗ್ತಿಲ್ಲ.
ಇಷ್ಟಕ್ಕೆಲ್ಲ ಕಾರಣ ನಾನೇ. ಇನ್ನೂ ನಾನು ಸುಮ್ಕೆ ಇದ್ರೆ ಎಲ್ರಿಗೂ ತೊಂದರೆನೇ. ನಾನು ಈಗಲೇ ಡೀಟಾಗಿ ಹೇಳ್ಬಿಡ್ತೀನಿ. ಇನ್ನು ತಡ ಮಾಡಿದ್ರೆ ತಪ್ಪಾಗ್ತೈತಿ. ಪುಟ್ಟಮ್ಮೆ, ನನ್ನನ್ನು ಕ್ಷಮಿಸ್ಬಿಡು ಪುಟ್ಟಮ್ಮೆ. ನಾನು ನಿಂತವ ಸುಳ್ಳು ಹೇಳ್ಬಿಟ್ಟೆ. ನಾನು ಸಂದಾಗೆ ಇವನಿ. ನನ್ಗೆ ಯಾವ ನೆನಪು ಮಾಸಿಲ್ಲ, ಎಲ್ಲ ಗೆಪ್ತಿನಾಗೈತೆ. ಇವತ್ತು ಅಳಿಯಂದನ್ನು ಫಾಲೋ ಮಾಡ್ಕೊಂಡು ಹೋದಾಗ ಆ ಹುಡುಗಿ ಕ್ಯಾನ್ಸರು ಅಂತ ಗೊತ್ತಾಯ್ತು. ಅದಕ್ಕೆ ಅಳಿಯಂದ್ರು ಅವಳನ್ನ ಅಷ್ಟೊಂದು ಕಾಳಜಿ ಮಾಡ್ತಾವ್ರೆ. ಇದನ್ನ ಮೊದಲೇ ಯಾಕೆ ಡ್ಯಾಡಿ ಹೇಳಲಿಲ್ಲ? ಯಾಕಯ್ಯ, ಯಾಕೆ ಹಿಂಗ್ ಮಾಡ್ದೆ? ಸ್ನೇಹಕ್ಕ ಹೇಳಿದ್ ನಿಜ. ನಿನ್ನಿಂದ ಅವಳ ಮನೆಗೆ ಬರ್ದೇ ಇರೋ ಹಾಗಾಯ್ತು. ನಿನ್ಗಿಂಗ್ ಆಗೋಯ್ತಲ್ಲ ಅಂತ ಏಟ್ ಸಂಕಟ ಪಟ್ಟೆ ಗೊತ್ತಾ? ಆದ್ರೆ ನೀನು ನನ್ ಜೀವನ ಹಾಳು ಮಾಡಕ್ ಹೊಂಟಿದ್ಯಲ್ಲ. ಒಳ್ಳೇದಾಯ್ತದ ನಿಂಗೆ? ಯಾಕಯ್ಯ, ಯಾಕೆ ಹಿಂಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ? ನಮ್ಮ ಮನೆ ನಿಂಗೆ ಜಾಗ ಇಲ್ಲ. ನಮ್ಮ ಮನೆ ನಿನಗೆ ಜಾಗ ಇಲ್ಲ. ನಡಿ ನಡಿ ಆಚೆಗೆ, ನಡಿ 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 ಆಚೆಗೆ, ನಡಿ. ಓ ಕನ್ಸು. ಕನ್ಸೇ ಇಷ್ಟೊಂದು ಭಯಂಕರವಾಗಿ ಐತೆ ಅಂದರೆ ಇನ್ನು ದಿಟ್ಟ ಹೇಳಿದ್ರೆ ಖಂಡಿತವಾಗ್ಲು ನನಗೆ ಈ ಮನೆಯಾಗಿರಲಿ ಯಾರ ಮನಸ್ಸಿನಾಗೂ ಜಾಗ ಇರೋಕ್ಕಿಲ್ಲ. ಈ ಇಸಿದಾಗೆ ನಾನು ಸ್ವಾರ್ಥಿಯಾಗಿ ಇರ್ತೀನಿ. ಆದರೆ ನನ್ನ ಮಗಳ ಜೀವನ ಹಾಳಾಗೋದು ನೋಡೋಕ್ಕಾಯ್ತಾ ಇಲ್ವಲ್ಲ. ಹೆಂಗಾರ ಮಾಡಿದ್ದೀನಿ, ಸರಿ ಮಾಡೇ ಮಾಡಿ. ಮೆಸ ರಾಧಾ, ಸಾರಿ ಮಾವ. ರಾಧಾ, ನೋಡ್ಕೊಂಡು ನಡೆಯೋದಲ್ವಾ? ಏನು ಆಗಿಲ್ಲ ತಾನೆ? ಅದು ಕಾಲ್ ಹುಡುಗ್ದಂಗಾಯ್ತು. ನೀನ್ ಈಗ ಬರ್ತಾ ಇದೀಯಾ ಸ್ನೇಹ? ಮಾವ ಆಗ್ಲೇ ನಿಂಗೋಸ್ಕರ ಮನೆ ತುಂಬಾ ಹುಡುಕ್ತಾ ಇದ್ರು. ನೀವೆಲ್ಲೋಗಿದ್ರಿ ಮಿಸ್ಸು? ಸ್ನೇಹ, ನಿಂಗ್ ಮಾವನ್ ಜೊತೆ ಗಾಡಿಲಿ ಹೋಗಕ್ ಭಯ ಆಗಲ್ವಾ? ಭಯಾನ? ಯಾಕೆ? ಯಪ್ಪ, ಎಷ್ಟು ಸ್ಪೀಡಾಗಿ ಗಾಡಿ ಓಡಿಸ್ತಾನ ಗೊತ್ತಾ? ನನಗಂತೂ ಭಯನೇ ಆಗೋಯ್ತು. ಭಯಕ್ಕೆ ಬಿಗ್ಯಾಗಿ ತಪ್ಕೊಂಡು ಹಿಂದೆಗಡೆ ಕೂತಿದ್ದೆ. ಈ ರೋಡ್ ಅಂತೂ ಎಷ್ಟು ಕೆಟ್ಟಾಗಿದೆ ಗೊತ್ತಾ? ಮಾವ ಅಂತೂ ಅದೆಷ್ಟು ಸತಿ ಬ್ರೇಕ್ ಹಾಕುದ್ನು ಅಲ್ವಾ ಮಾವ? ಮೆಡಿಸಿನ್ಸ್ ತೊಗೊಳಕ್ಕೆ ಬರೀ 5 ನಿಮಿಷ ಆಯ್ತು. ಆದ್ರೆ ಮೆಡಿಕಲ್ ಶಾಪ್ ಹೋಗಿ ಬರೋದಕ್ಕೆ ಇಷ್ಟೊತ್ತಾಯ್ತು. ಆದ್ರೂ ಮಾವನ್ ಜೊತೆ ಹೊರಗಡೆ ಹೋಗಿದ್ದು ಸಖತ್ ಖುಷಿ ಆಯ್ತು ಸ್ನೇಹ. ಮಾವ ಬೇಜಾರ್ ಮಾಡ್ಕೊಂಡ ಅನ್ಸತ್ತೆ. ಸ್ನೇಹ, ನಾನೇನಾದ್ರೂ ಜಾಸ್ತಿ ಮಾತಾಡದ್ನಾ? ಹಾಗೇನಿಲ್ಲ. ಹಾ ಸ್ನೇಹ, ನನ್ ಮೆಡಿಸಿನ್ಸ್ ತರಕ್ಕೆ ಮಾವನ್ ಕರ್ಕೊಂಡು ಹೋಗಿದ್ದಕ್ಕೆ ನಿನ್ಗೇನ್ ಬೇಜಾರಿಲ್ಲ ತಾನೆ? ನಡಿ. ಅಣ್ಣಯ್ಯ, ಸ್ನೇಹ ಸಿಕ್ಕದ್ಲಾ? ಫೋನ್ ಏನಾದರೂ ಮಾಡಿದ್ಲಾ?
ಎಲ್ಲಿದ್ದಾಳಂತೆ? ಮಿಸ್ ಬತ್ತವ್ರ. ಅಂದ್ರೆ ನೀನ್ ಸ್ನೇಹನ್ ಕರ್ಕೊಂಬರಕ್ ಹೋಗಿದ್ಯಾ? ಹಂಗಾರೆ ರಾಧಾ ಎಲ್ಲಿ? ಇಲ್ಲೇ ಇದ್ದೀನತ್ತೆ. ನಾನು ಒಂದು ನಿಮಿಷ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ ಅಂದ್ರೆ ನಮ್ಮ ಅತ್ತೆ ಇಷ್ಟೊಂದು ಟೆನ್ಷನ್ ಆಗುತ್ತಾ? ಮತ್ತೆ ಈ ಟಕ್ರೆ ಇರೋದಕ್ಕಲ್ವೇ ನಿನ್ನ ಈ ಮನೆ ಸೊಸೆ ಮಾಡ್ಕೊಳಕ್ ಹೊರಟಿದ್ದು? ಅಯ್ಯೋನೋ ಬಾಯ್ ತಪ್ಪಿ ಹೇಳ್ಬಿಟ್ಟೆ, ಕ್ಷಮಿಸ್ಬಿಡು ಸ್ನೇಹ. ಪರವಾಗಿಲ್ಲ. ಆದ್ರೂ ಅದೇ ದಿಟ ಅಲ್ವಾ ಸಸಿ? ಏನ್ ಮಾಡೋದಕ್ಕೆ ಈ ಬದುಕು ದಿನಕ್ಕೆ ಒಂದೊಂದು ತಿರುವು ಪಡ್ಕೋತೈತೆ. ಯಾವ ಕ್ಷಣಕ್ಕೆ ಹೆಂಗೆ ಅಂತ ಯಾರಿಗೆ ಗೊತ್ತೈತೆ? ನೀವೇನು ಬೇಸರ ಮಾಡ್ಕೋಬೇಡಿ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಮುಂದಕ್ಕೆ ಹೋಗುವ ಆಟೆಯ. ನೀನ್ ಹೇಳ್ದಂಗೆ ಅನ್ಕೋಬೇಕು ಆಟೆಯ. ರಾಧಾ, ಔಷಧಿ ಸಿಗ್ತೇನವ? ಹಾಂ ಅತ್ತೆ, ಕಂಟಿ ಮಾವ ಇದ್ದಿದ್ರಿಂದ ನಂಗೆ ತುಂಬ ಹೆಲ್ಪ್ ಆಯಿತು. ಅದು ಅಲ್ಲದೆ ಮಾವನ ಜೊತೆ ಎಷ್ಟೊಂದು ದಿವಸ ಆದಮೇಲೆ ಆಚೆ ಹೋಗಿದ್ದಲ್ವಾ, ನಂಗೆ ತುಂಬ ಖುಷಿ ಆಯಿತು. ಅದು ನೀನನ್ನು ಮಾಡಿದ್ರೇನೆ ಗೊತ್ತಾಯ್ತೈತೆ. ಇನ್ಮ್ಯಾಕೆ ನಿಂಗೆ ಯೋನೇ ಬೇಕು ಅಂದ್ರು ನೀನು ಕಂಟಿ ಮಾವನ್ನೇ ಕೇಳು, ಅವನೇ ನಿನ್ನ ಕರ್ಕೊಂಡು ಬಾಯ್ತಾನೆ ಅಲ್ವೇನ್ಲ ಕಂಟಿ? ಸರಿ, ಎಲ್ಲ ಬನ್ನಿ ಊಟ ಮಾಡೋಣ. ಅತ್ತೆ, ನನಗೆ ಊಟ ಬೇಡ, ಹೊಟ್ಟೆ ತುಂಬ ಪಾನಿಪುರಿ ತಿನ್ಕೊಂಡು ಬಂದಿದ್ದೀನಿ. ಈಗ ಮಾತ್ರೆ ತಗೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಸಾಕು. ಆಯ್ತಾ? ಸ್ನೇಹ ಎಲ್ಲಿಗೆ ಹೋಗಿದ್ದೆ? ಚಂದ್ರು ನಯನ ಬೀಳ್ಕೊಳಕ್ಕೆ ಹೋಗಿದ್ದೆ. ಹೇಳ್ಬಿಟ್ಯಾ? ಹೇಳುವಷ್ಟು ನಂಜಮ್ಮ ಬಂದ್ಬಿಟ್ರು, ಮಾತಾಡೋಕ್ಕಾಗಲಿಲ್ಲ. ಬಸ್ಸು, ಆಮ್ಯಾಕ್ ಮಾತು. ಮೊದಲು ಊಟ ಮಾಡ್ರಿ, ನಡ್ರಿ. ನನಗೆ ಹಸಿವಿಲ್ಲ. ಅವ ನೀಬ್ರು ಊಟ ಮಾಡ್ತಾರೆ, ನಾನು ಬಂದೆ. ಅವ್ವ, ನಾನು ಆಗಲೇ ಹಣ್ಣು ತಿಂದಿದ್ದೆ, ಈಗ ಒಂದು ಲೋಟ ಹಾಲು ಕುಡಿದ್ಬಿಟ್ಟು ಮಲಗ್ತೀನಿ. ಇದೇ ನಿಂಗೆ ತಿಂಡಿ ತಿನ್ನಂಗೆ ಹೊಂಟಿದ್ದೀರಾ ಎಲ್ಗೋ? ಅವ್ವ, ಅದು ಸ್ನೇಹ, ರಾತ್ರಿ ಏನು ತಿಂದಿಲ್ಲ ಅಂತ ಗೊತ್ತಾಯ್ತು, ಈಗಲೂ ಏನು ತಿಂದೆ ಹೋಯ್ತಾ ಇದೀಯಾ? ಯಾಕವ, ಏನಾಯ್ತು? ಕಂಟಿ ಏನಾದ್ರು ಅನ್ನ? ಹಂಗೇನಾದ್ರೂ ಇದ್ರೆ ಹೇಳು, ವಿಚಾರಿಸ್ಕತೀನಿ. ಬಂದ ನೋಡು ಕಂಟಿ. ಲೇ ಕಂಟಿ, ನನ್ನ ಸೊಸೆಗೆ ಏನು ಅಂತ? ನಾನೆಂದ ಮಿಸ್ಸು? ಇಲ್ಲ ಮಾವಯ್ಯ, ಹಾಗೆಲ್ಲ ಏನೂ ಇಲ್ಲ. ಸುಮ್ಕೆ ಅಂದೆ, ನನ್ಗೆ ಇಸ್ಯಾಗಿ ಗೊತ್ತಾಯ್ತು. ಕೆಲವು ಸರಿ ನಮ್ಗೆ ಇಷ್ಟ ಇಲ್ಲದ ಕೆಲಸಗಳು ನಡೆದಾಗಲೇ ಮುಂದಕ್ಕೆ ಒಳ್ಳೆ ದಾರಿ ಸಿಗೋದು. ಇದು ನನ್ನ ಅನುಭವದಲ್ಲಿ ನಿಜ ಆಗತ್ತೆ, ನಿಮಗೂ ಒಳ್ಳೇದೇ ಆಗತ್ತೆ, ಚಿಂತೆ ಮಾಡಬೇಡಿ. ಕರೆಕ್ಟಾಗಿ ಹೇಳಿದ್ರಿ ಮಾವ, ನನಗೂ ಹಾಗೆ ಅನ್ಸುತ್ತೆ. ವಸು, ಸ್ನೇಹ, ಮಾವ ಬನ್ನಿ ತಿಂಡಿ ಬಡಿಸ್ತೀನಿ. ತಿಂಡಿ ತಿಂತ ಮಾತಾಡಿದ್ರೆ ವಿಷಯ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದರೆ ಈಗ ಅದಕ್ಕೆ ಟೈಮ್ ಇಲ್ಲ. ನೆಕ್ಸ್ಟ್ ಟೈಮ್ ನೀನು ಹೇಳ್ದಂಗೆ ಮಾಡೋಣ. ಯಾಕವ? ಅದು ನಾನು ಮತ್ತೆ ವಸುವತ್ಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಅಲ್ಲಿಂದ ಬಂದ್ಮೇಲೆ ತಿಂತೀವಿ. ಯಾವ್ದ್ಯಾವ್ರು ಉಪವಾಸ ಇರಿ ಅಂತ ಹೇಳೋದಿಲ್ಲ. ಅವ್ವ, ಒಳ್ಳೇದಾಗ್ಲಿ ಅಂತ ಅಭಿಷೇಕಕ್ಕೆ ಹೆಸರು ಬರ್ಸಿದ್ವಿ. ಹೇಗೂ ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ, ಹಾಗೆ ಹೋಗೋಣ ಅಂತ. ಅದಕ್ಕೆ ನಮ್ಮ ಬಸು ಮುಖ ನೋಡಿದ್ರೆ ದಿನದಿಂದ ದಿನಕ್ಕೆ ಕಳೆ ಹೆಚ್ಚಾಗ್ತೈತೆ ಅಲ್ವಾ? ಯಾವ್ರು ಒಳ್ಳೇದು ಮಾಡಿದ್ರೆ ಆಟೆ ಸಾಕು. ಸರಿ, ಬಿನ್ನೆ ಗುಡಿಗೆ ಹೋಗ್ಬಿಟ್ಟು ಬಂದ್ಬಿಟ್ರವ. ಇವ್ರು ಹೇಳ್ದಂಗೆ ಗುಡಿಗೆ ಹೋದ್ರೆ ಸರಿನೇ, ಆದ್ರೆ ದ್ಯಾವ್ರ ಹೆಸರು ಹೇಳ್ಕೊಂಡು ಬ್ಯಾರೆ ಯೋನನ ಮಾಡಕ್ ಹೋದ್ರೆ ಆಟೆಯ.
ಬಸ್ಸು ಅರ್ಥ ಐತೆ? ಹ್ಞೂ ಅವ್ವ. ಬರ್ತಾ ಪ್ರಸಾದ ತಕೊಂಬನ್ರವ. ಆಮ್ಯಾಕೆ ಮರ್ತ್ಬಿಟ್ವಿ ಅಂತ ಅನ್ಬ್ಯಾಡ್ರಿ. ಪ್ರಸಾದ ತಿನ್ನೋ ಪುಣ್ಯನಾದ್ರೂ ನಂಗೆ ಸಿಗ್ಲಿ. ಸರಿ, ನಾವು ಬರ್ತೀವಿ. ಕಂಟಿ, ನೀನ್ ಎಲ್ಲಿಗೆಲ್ಲ ಹೋಗ್ತಾ ಇದೀಯಾ? ಅಪ್ಪಯ್ಯ, ನಾನು ಅವ್ರ ಜೊತೆ ಗುಡಿಗೆ ಹೋಗ್ಬಿಡ್ತೀನಿ. ಹೆಣ್ಮಕ್ಳು ಹೋಯ್ತಾವ್ರೆ, ಹೋಗ್ ಬರ್ಲಿ ಬುಡ್ಲ. ನೀನ್ ಬಾ ಕುನ್ಕ. ಅಲ್ಲ ಅಪ್ಪಯ್ಯ, ಅವ್ರಿಬ್ರು ಬಾರ್ಲೆ ಇಲ್ಲಿ, ಅವ್ರು ಹೋಗ್ ಬರ್ಲಿ. ಗಂಡ್ ಮಕ್ಳಿದ್ರೆ ಯಾವ ಕೆಲ್ಸನೂ ನೆಟ್ಟಾಗಿ ಆಗಕ್ ಬಿಡೋಕಿಲ್ಲ, ನನ್ ಗೊತ್ತು. ಕುನ್ಕ ಬಾ. ರಾಧಾ, ಕಂಟಿಗೆ ಬಡ್ಸವ. ಇದೆಯೋನೋ ಎಲ್ರಿಗೂ ಬಡಿಸಿ ಆಮ್ಯಾಕೆ ನೀನು ಒಬ್ಳೆ ಕುಂತ್ಕೊಂಡು ತಿಂತೀಯಾ? ನಡಿ, ಮಾವನ ಜೊತೆ ಕುಂತ್ಕ, ನೀನು ತಿಂದ್ಬಿಡು. ಬೇಡ ಅತ್ತೆ. ಕುಂತ್ಕಡವ. ಹಬ್ಬ ಮತ್ತೆ ಮಿಸ್ ಅದು ಯಾವಾಗ ಸರೋಯ್ತಾರೋ ಗೊತ್ತಾಯ್ತಾರಲ್ಲ. ನಮಸ್ತೆ ಅಣ್ಣ. ಏನ್ಲ ಈ ದಿನ ಎಲ್ಲೋಗಿದ್ದೆ, ಕಾಣ್ತಾ ಇಲ್ವಲ್ಲ? ಮಾಲೆ ಹಾಕೊಂಡು ಬೆಟ್ಟಕ್ಕೆ ಹೋಗಿದ್ದೆ ಅಣ್ಣ. ಎಲ್ಲ ದಿಢೀರ್ ಅಂತ ಭಕ್ತಿ. ದಿಢೀರ್ ಅಂತ ಭಕ್ತಿ ಬರತ್ತಾರ ಅಯ್ಯಪ್ಪ ಮಾಡ್ಬಿಟ್ಟ ಅಣ್ಣ. ತಗೊಳ್ಳಿ ಪ್ರಸಾದನ. ಅಣ್ಣ ಪ್ರಸಾದ ತಗೊಳ್ಳಿ. ಅಣ್ಣ ಮುಂಗುಸಿ, ಯಾವಾಗ ನೋಡಿದ್ರು ಮುಖ ಗಂಟ ಹಾಕೊಂಡೇ ಇರ್ತಿದ್ದಲ್ಲ ಮಾರ. ಹ್ಞೂ, ಇವತ್ತು ಲೆಕ್ಕಿದ್ದಕ್ಕಲ್ಲ. ಹೌದು ಕಲ, ನಿನ್ ಮಗದ ಒಳ್ಳೆ ಕಳೆನ ಬಂದಿದೆ. ಹೆಂಗ್ಲ ಇದು? ಮಾಲೆ ಹಾಕೊಂಡು ಬೆಟ್ಟಕ್ಕೆ ಹೋಗಿ ಬಂದ್ಮೇಲೆ ಜೀವನದಲ್ಲಿ ಬೆಳಕು ಬಂದೈತಣ್ಣ. ಅಂತದೇನಾಗಿತ್ತು ನಿಂಗೆ? ಮನೇಲಿ ಯಾವಾಗ್ಲೂ ಸಮಸ್ಯೆ ಅಣ್ಣ. ನನ್ನ ಹೆಂಡ್ರಿಗೂ ನಮ್ಮ ಅಮ್ಮಂಗೂ ಆಯ್ತಾನೆ ಇರ್ಲಿಲ್ಲ. ನಮ್ಮ ಅವ್ವನ ಜೊತೆ ಮಾತಾಡಿದ್ರೆ ನನ್ನ ಹೆಂಡ್ರಿಗೆ ಆಯ್ತಾ ಇರ್ಲಿಲ್ಲ. ನನ್ನ ಹೆಂಡ್ರ ಜೊತೆ ಮಾತಾಡಿದ್ರೆ ನಮ್ಮ ಅವ್ವಗೆ ಆಯ್ತಾ ಇರ್ಲಿಲ್ಲ. ಅದೇ ಸಮಸ್ಯೆ ಅಣ್ಣ. ನನ್ನ ಸಂಸಾರನೇ ಹಾಳಾಯ್ತು ಅನ್ನೋಷ್ಟರಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಬಂದು ಮಾಲೆ ಹಾಕೊಂಡ್ರೆ ಸರೋಯ್ತದೆ ಅಂದ. ಅದಕ್ಕೆ ಮಾಲೆ ಹಾಕೊಂಡೆ ಅಣ್ಣ. ಆ ಅಯ್ಯಪ್ಪ ಬೆಟ್ಟಕ್ಕೆ ಹೋಗಿ ಬರೋಷ್ಟರಲ್ಲಿ ನಮ್ಮ ಸಂಸಾರ ಒಂದ್ ಹಂತಕ್ಕೆ ಬಂದು ನಿಂತೈತಣ್ಣ. ನೀನ್ ಬರೋಷ್ಟಲ್ಲೇ? ಹ್ಞೂ. ಇಲ್ಲಿ ಯಾರಿಗೂ ಸಮಸ್ಯೆ ಇದ್ರೆ ಮಾಲೆ ಹಾಕೊಂಡು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಬನಿ, ಎಲ್ಲ ಸರೋಯ್ತದೆ. ಮಾಲೆ ಹಾಕೊಂಡ್ರೆ ಎಲ್ಲ ಸರೋಯ್ತದಲ್ಲ? ಅನುಮಾನನೇ ಬೇಡ, ನೀನು ಮಾಲೆ ಹಾಕೋ, ನಿನಗೆ ಗೊತ್ತಾಗುತ್ತೆ. ಸುಮ್ಕಿರ್ಲ ಅಣ್ಣ, ನೀನು ಪೂಜೆ ಮಾಡು, ಶಬರಿಮಲೆಗೂ ಒಬ್ಬ ಬೇಡ ಅನ್ನಕ್ಕಿಲ್ಲ. ಆದ್ರೆ ಮಾಲೆ ಯಾಕ್ಲ ಮುಗಿಸಿ ಹಂಗಂತೀಯ? ಲೋ, ಮಾಲೆ ಹಾಕಿದ್ರೆ ಬೆಳಿಗ್ಗೆ ಬೇಗ ಎದ್ದು ತಣ್ಣೀರ್ ಸ್ನಾನ ಮಾಡ್ಬೇಕು, ಭಜನೆ ಮಾಡ್ಬೇಕು ಕಲ. ಅದು ಅಲ್ದೆ ಮಡಿನಾಗೆ ಅವ್ರಿಗೆ ಅವರೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು. ಇದೆಲ್ಲ ನಮ್ ಕಂಟಿ ಅಣ್ಣಗೆ ಆಯ್ತದ ಹೇಳು? ಹೌದೌದು, ಯಾವ ಕೆಲಸ ಮಾಡ್ಬೇಕಾದ್ರೂ ಸತ್ಯ ಭಕ್ತಿಯಿಂದ ಮಾಡ್ಬೇಕು. ನಾನ್ ಮಾಡ್ತೀನಿ. ಅಣ್ಣ, ಈ ಎಲ್ರಿಗೂ ದೇವ್ರ ಸೇವೆ ಮಾಡೋ ಪುಣ್ಯ ಬರಲ್ಲ. ನಿನ್ ಮನ್ಸು ಬಂದೈತೆ ಮಾಡೋಣ. ಮೂಟದಲ್ಲಿ ಬೆಟ್ಟಕ್ಕೆ ಹೋಗಿ ಬರ್ಬೋದು. ಅಣ್ಣ, ಗುರುಗಳು ಹೇಳ್ದಂಗೆ ಆಟೆಲ್ಲ ನಿಯಮ ಪಾಲ್ಸಕ್ ಆಯ್ತದ? ನಮ್ಗೆ ಒಂದ್ ನೆನಪಿದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇನ್ನೊಂದು ಮರ್ತೋಗಿತ್ತೈತೆ. ಹೌದಣ್ಣ, ಅರ್ಜೆಂಟ್ ಮಾಡೋದು ಬೇಡ. ಅದು ಅಲ್ಲದೆ ಆ ಮುಂಗುಸಿ ಜೊತೆಲಿದ್ರೆ ಒಂದು ಕೆಲಸ ಕೂಡ ಆಗುದಿಲ್ಲ. ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯೋದು ಒಳ್ಳೇದು. ಗುರುಗಳು ಹೇಳಿದ ಆಟೋ ನಿಯಮನ ನಾನ್ ಪಾಲನೆ ಮಾಡ್ತೀನಿ. ಅಣ್ಣ, ಹೇಳೋ ಸುಲಭ, ಆದ್ರೆ ನಮ್ಗೆ ಗೊತ್ತಿಲ್ದಂಗೆ ಅಪರಾಧ ಆಗಿ ದೇವ್ರ ಶಾಪ ಕೊಟ್ಬಿಟ್ರೆ? ಮನಸ್ಸಿನಾಗ ನಿಷ್ಠೆ, ಮಾಡೋ ಕೆಲ್ಸದಾಗ ಒಳ್ಳೆ ಉದ್ದೇಶ ಇದ್ರೆ ದೇವ್ರು ನಮ್ ಜೊತೆ ನಿಲ್ತಾನೆ ಅಂತ ಪುಟ್ಟವ್ವ ಹೇಳೋರೆ. ನನ್ನ ನಿರ್ಧಾರ ಬದಲಾಗಿಲ್ಲ. ಗುರುಗಳೇ, ನಾನು ಮಾಲೆದಾರನ ಮಾಡ್ತೀನಿ. ಸ್ವಾಮಿ ಶರಣ, ಹಾಗೆ ಆಗ್ಲಿ.
ಮಾಲೆ ಧಾರಣೆ ಮಾಡೋ ಪ್ರತಿಯೊಬ್ಬ ಭಕ್ತರ ಆತ್ಮ, ದೇಹ, ಮನಸ್ಸು ಶುದ್ಧೀಕರಣ ಆಗೇ ಆಗುತ್ತೆ. ಅದಕ್ಕಾಗಿ ಇಷ್ಟೆಲ್ಲ ನಿಯಮಗಳು. ಒಳ್ಳೇದಾಗಲಿ. ಸ್ವಾಮಿ ಶರಣಂ. ನೀಲಿಮಲೆಯಲ್ಲಿ ಉದಯಾಸ್ತವಾದರೆ ಹೋಗಿ ಬನ್ನಿ. ಒಳ್ಳೇದಾಗಲಿ. ಹೇಗಯ್ಯ ಬರುವುದು ಕರಿಮಲೆಗೆ? ಅಯ್ಯನಿಗೆ ಶರಣು, ಅಯ್ಯನಯ್ಯನಿಗೆ ಶರಣು. ಮಿಸ್ಸೋ ನಾನೇನು ಹೇಳಕ್ ಬಂದಾಗಲೇ ಇವ್ರು ಇರಾಕಿಲ್ಲ. ಫೋನು ತೆಗಿತಲ್ಲ ಅಂದ್ರೆ ಓದ್ಕೊತಿರ್ಬೋದು. ಪುಸ್ತಕ ಬಿಟ್ಟು ನಾನು ಯಾವಾಗ ಜ್ಞಾಪಕ ಬರ್ತೀನೋ. ನೆನ್ಸ್ಕೊಂಡಿದ ತಕ್ಷಣ ನಾನು ಬಂದೆ. ಮಾವ, ಸ್ನೇಹ ನೋಡೋಗ್ತಿದ್ಯಾ? ಇಲ್ಲ ಇಲ್ಲ. ಮಾವ, ನಾನು ಬಂದೆ ಅಂತ ಆಚೆ ಹೋಗ್ತಿದ್ಯಾ? ಇದನ್ನ ನಾನು ನೇರವಾಗಿ ಹೇಳಿದ್ರೆ ನೀನ್ ಎಲ್ಲಿ ಆರೋಗ್ಯ ಕೆಡ್ಸ್ಕೊತೀಯ ಅಂತ ದಿಗ್ಲು. ಆಮೇಲೆ ಕವ್ವ ನನ್ನ ಮ್ಯಾಗ ಮುನ್ಸ್ಕೊತಾಳೆ. ಯಾಕೆ ಸುಮ್ಮನೆ ಇದೆಯಾ? ನೀನು ಹೇಳ್ತಿರೋದು ಸುಳ್ಳು ಅಂತ ನನಗೆ ಗೊತ್ತು. ಹಂಗೇನಿಲ್ಲ. ನಾನು ನಂಬಲ್ಲ. ಎಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಿಜ ಹೇಳು. ಹೌದು, ಅಪ್ಪಯ್ಯ ಕೂಗ್ತಿದ್ರು. ನಾನು ಬರ್ತೀನಿ. ಮಾವ, ಹೋಗಕ್ ಮುಂಚೆ ನನ್ನ ಮಾತನ್ನ ಕೇಳ್ಕೊಂಡು ಹೋಗು. ವಸು ಸ್ನೇಹ ಇಬ್ರು ದೇವಸ್ಥಾನಕ್ಕೆ ಹೋಗಿರೋದು ನಿಂಗೆ ಗೊತ್ತಿಲ್ವಾ ಮಾವ? ಹೌದಲ್ಲ, ಸರಿ ಸರಿ. ಹೋಗು, ಈಗ ಎಲ್ಲಿ ಹೋಗ್ತೀವಿ ಹೋಗು. ಆದ್ರೆ ನೀನು ಯಾವತ್ತಿದ್ರೂ ನನ್ನವನೇ ಅನ್ನೋದನ್ನ ಮರಿಬೇಡ. ಅಮ್ಮ, ನಾ ಇದೆಲ್ಲ ನಿಂಗೆ ನೋವಾಗ್ಲಿ ಅಂತ ಹೇಳಿಲ್ಲ ಅಮ್ಮ. ಅಮ್ಮ ಆಯ್ತಪ್ಪ, ಸಹನಾ ತುಂಬಾ ಒಳ್ಳೆಯವಳು. ಈಗ ನಾನು ಅವಳಿಗೆ ಅನುಸರಿಸ್ಕೊಂಡು ಹೋಗ್ಬೇಕು ಅಷ್ಟೇ ತಾನೆ? ಆಯ್ತು ಬಿಡು. ಭೂಮಿನಲ್ಲಿ ಯಾರಿಗೂ ಸಿಗದೆ ಇರೋ ಭಾಗ್ಯ ನನಗೆ ಸಿಕ್ಕಿದೆ ಅಂತ ಅನ್ಕೊಂಡು ನಿನಗೋಸ್ಕರ ನಾನು ಎಲ್ಲ ಸಹಿಸ್ಕೊಂಡು ಹೋಗ್ತೀನಿ. ಆಯ್ತಾ? ಖುಷಿನಾ? ಅಮ್ಮ, ನಾನು ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾ ನನಗೆ ತುಂಬಾನೇ ನೋವು ಕೊಟ್ಟಿದ್ದೀನಲ್ವಾ? ನಿನ್ ಬಗ್ಗೆ ಅಲ್ಲ, ಅವಳ ಬಗ್ಗೆ ಯೋಚನೆ ಮಾಡ್ತಾ. ಹೋಗ್ಲಿ ಬಿಡು, ನೀನ್ ನನ್ನ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ನನಗೆ ನೀನ್ ಚೆನ್ನಾಗಿರ್ಬೇಕು ಅಷ್ಟೇ. ಅಮ್ಮ, ತಿಂಡಿ ಏನು ಮಾಡಿದ್ಯಾ? ನಿಮಗಿಷ್ಟ ಅಂತ ಅಮ್ಮ ಉಪ್ಪಿಟ್ಟು ಮಾಡಿದ್ದಾರೆ. ಹೌದಾ? ಸರಿ, ನಾ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋಣ. ಯಾಕಲ ಮಗ ಸುಮ್ಕಾಕ್ಬಿಟ್ಟೆ? ಏನಾಯ್ತು? ಅಪ್ಪಯ್ಯ, ಇದುವರೆಗೂ ನಮ್ಮ ಮನೆಗೆ ಯಾರೂ ಮಾಡ್ದಿರೋಂಥ ಒಂದು ಕೆಲಸನ ನಾನು ಮಾಡಬೇಕು ಅಂತ ಅನ್ಕೊಂಡಿವ್ನಿ. ಅದಕ್ಕೆ ನೀವು ಏನು ಹೇಳ್ತೀರಾ ಅಂತ ಕೇಳಕ್ ಬಂದೆ. ನೀನ್ ಮಾಡೋ ಕೆಲಸ ಸರಿಯಾಗಿ ಇರ್ತೈತೆ, ಆದ್ರೂ ಕೇಳೋಕ್ ಬಂದಿದ್ಯಾ ಅಂದ್ರೆ ಹೇಳು ಅದೇನು ಅಂತ. ನಮ್ಮ ಅವ್ವನ ಜೊತೆ ಮಾತಾಡಿದ್ರೆ ನನ್ನ ಹೆಂಡ್ರಿಗೆ ಆಯ್ತಾ ಇರ್ಲಿಲ್ಲ, ನನ್ನ ಹೆಂಡ್ರ ಜೊತೆ ಮಾತಾಡಿದ್ರೆ ನಮ್ಮ ಅವ್ವಗೆ ಆಯ್ತಾ ಇರ್ಲಿಲ್ಲ. ನನ್ನ ಸಂಸಾರನೇ ಹಾಳಾಯ್ತು ಅನ್ನೋಷ್ಟರಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಬಂದು ಮಾಲೆ ಹಾಕೊಂಡ್ರೆ ಸರೋಯ್ತದೆ ಅಂದ. ಆ ಅಯ್ಯಪ್ಪ ಬೆಟ್ಟಕ್ಕೆ ಹೋಗಿ ಬರೋಷ್ಟರಲ್ಲಿ ನಮ್ಮ ಸಂಸಾರ ಒಂದು ಹಂತಕ್ಕೆ ಬಂದು ನಿಂತೈತಣ್ಣ. ಅವ್ನು ಹೇಳಿದ್ ಕೇಳಿ ನಂಗೂ ಮಾಲೆ ಆಗ್ಬೇಕನ್ಸಿ ನಾವು ಹೋಗ್ಬಿಟ್ಟು ಓ, ಈಗ ನೀನು ಮಾಲೆ ಹಾಕೋಬೇಕಾ ಬೇಡೋ ಅನ್ನೋ ದ್ವಂದ್ವದಾಗಿದ್ಯಾನು? ಕಂಟಿ, ನಮ್ಮಲ್ಲಿ 2 ತರ ಜನ ಅವ್ರೆ. ಒಂದು, ಅವ್ರು ಅನ್ಕೊಂಡಿದ್ದಾಗ್ಲಿ ಅಂತ ಹರಕೆ ಕಟ್ಕೋತಾರೆ. ಇನ್ನು ಕೆಲವರು, ದೇವ್ರೆ ನಿನ್ನ ನೋಡಿದ್ರೆ ಸಾಕು, ನನ್ನ ಜನ್ಮ ಸಾರ್ಥಕ ಆಯ್ತು, ಇನ್ನೇನೂ ಬೇಡ ಅಂತ ಹೇಳೋರು ಅವ್ರೆ. ಇದ್ರಾಗೆ ನೀನ್ ಯಾವ ತರ? ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಆಟೆ ಅಪ್ಪಯ್ಯ. ಅಲ್ಲಿ ಹೋಗಿ ಬಂದ್ಮ್ಯಾಕೆ ನನ್ಗೆ ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂತ ದೂರ್ಬಾರ್ದು. ಇಲ್ಲ ಅಪ್ಪಯ್ಯ, ಮನ್ಸನ್ನ ಶುದ್ಧವಾಗಿ ಇಟ್ಕೊಂಡು ಕೇಳ್ಕೊಂಡಿದ್ದೆಲ್ಲ ತಾನಾಗಿ ತಾನೇ ನಡ್ಕೊಂಡು ಹೋಯ್ತದೆ ಅಂತ ಗುರುಸ್ವಾಮಿಗಳು ಹೇಳೋದ್ಮ್ಯಾಕೆ ಅರ್ಥ ಆಯ್ತು. ಈಟ್ ಗೊತ್ತಾದ್ರೆ ಸಾಕು.
ಅಯ್ಯಪ್ಪ ಅಂತ ಸಿರ್ಬಾಗಿ ಕೇಳ್ಕೊಂಡ್ರೆ ಆ ಕರ್ನಾಳ ಅಯ್ಯಪ್ಪ ಯೋನ್ ಬೇಕಾದ್ರೂ ಕೊಡ್ತಾನೆ. ಆದ್ರೆ ನೆನ್ಪಿಟ್ಕೋ, ನಿಸ್ವಾರ್ಥ ಮನ್ಸು ಮುಖ್ಯ. ಹ್ಞೂ ಅಪ್ಪಯ್ಯ. ಗಂಟಿ ಮಾಲೆ ಹಾಕೊಂಡಾಗ ಪಾಲಿಸ್ಬೇಕಾದ ನಿಯಮ ಎಲ್ಲ ನಿನ್ ಗೊತ್ತು ತಾನೆ? ಗೊತ್ತಪ್ಪಯ್ಯ. ನನಗೆ ಕ್ಯಾನ್ಸರ್ ಇದೆ ಅನ್ನೋ ಕಾರಣಕ್ಕೆ ಎಲ್ಲರೂ ಕರುಣೆ ಅನುಕಂಪ ತೋರಿಸೋದು ನನಗಿಷ್ಟ ಇರಲಿಲ್ಲ. ಅದಕ್ಕೆ ಈ ವಿಷಯನ ಯಾರಿಗೂ ಹೇಳಬೇಡಿ ಅಂತ ನಾನು ಮುರಳಿಯವ್ರ ಹತ್ರ ಹೇಳಿದ್ದೆ. ಅದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗೋಯ್ತು. ವಿಷಯ ಏನೇ ಇದ್ರೂ ಇವ್ರ ಮ್ಯಾಕೆ ನಿಮ್ಮ ಯಾಕೆ ಸಂಶಯ ಪಡಬಾರ್ದಿತ್ತು. ನನ್ನ ಸಮಸ್ಬಿಡಿ. ಹೇಳಿದ್ನಲ್ಲ ಸಹನವ್ರೆ, ಇದ್ರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ಥ್ಯಾಂಕ್ಸ್ ಅತ್ತೆ. ಬಗೆಹರಿತೆ? ಹ್ಞೂ ಅತ್ತೆ, ಮುಗೀತು. ಆದರೆ ಸಹನ ಅವರು ಸಾರಿ ಕೇಳೋ ಕೊಟ್ಟ ಅಂತೂ ಇನ್ನೂ ಮುಗ್ದಿಲ್ಲ. ಅಮ್ಮ, ಹಲೋಮ್ಮ. ತಲುಪದ್ಮೇಲೆ ಒಂದು ಫೋನ್ ಮಾಡ್ಬೇಕಲ್ವೇನೋ ಮುರಳಿ? ಸಾರಿಮ್ಮ, ಮಾತಾಡ್ತಾ ಮಾತಾಡ್ತಾ ಮರ್ತುಬಿಟ್ಟೆ. ಹೌದಪ್ಪ, ಹೆಂಡತಿ ಮುಖ ನೋಡಿದ್ಮೇಲೆ ಅಮ್ಮನ್ ಮರಿಲೇಬೇಕು ಬಿಡು. ಸರಿ, ಸಹನಂಗೆ ಫೋನ್ ಕೊಡು. ಸರಿಮ್ಮ. ಸಹನವ್ರೆ, ನಮ್ಮಮ್ಮ ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಮಾತಾಡಿ. ಅತ್ತಮ್ಮ, ಯೋಳಿ ಹೆಂಗಿದ್ದೀರಾ? ಇಷ್ಟು ದಿನ ಚೆನ್ನಾಗಿರ್ಲಿಲ್ಲ, ಆದ್ರೆ ಈಗ ನನ್ನ ಸೊಸೆ ಮನೆಗೆ ಬಂದು ನನ್ನನ್ನು ಆರೈಕೆ ಮಾಡ್ತಾಳಲ್ಲ, ಚೆನ್ನಾಗಾಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಸಹನ, ನೀನಿಲ್ದೆ ಈ ಮನೆ ಬಿಕ್ಕೋ ಅಂತಿದೆ ಅಮ್ಮ. ನೀನ್ ಮನೆಗೆ ಬರ್ತೀಯಲ್ಲ, ಎಲ್ಲ ಮ್ಯಾನೇಜ್ ಆಗತ್ತೆ ಬಿಡು. ಅದ್ರಾಗ ಅನುಮಾನವೇ ಬೇಡ, ಸಹನ ಎಲ್ಲ ನೋಡ್ಕೋತಾಳೆ. ಓ, ಚೆನ್ನಾಗಿದ್ದೀರಾ ಪುಟ್ಟಕ್ಕ? ನಮ್ಮ ಮಕ್ಕಳು ಖುಷಿ ಆಗಿದ್ರೆ ನಾವು ಸಂದಕ್ಕಿದ್ದಂಗೆ. ನಿಜ. ಆದರೂ ಇದರಲ್ಲಿ ಸಹನಂದೇನೂ ತಪ್ಪಿಲ್ಲ ಬಿಡಿ. ಯಾವುದೇ ಹುಡುಗಿ ಆದರೂ ಹೀಗೆ ನಡ್ಕೋತಿದ್ಲು. ಪುಟ್ಟಕ್ಕ, ಸಹನನ್ನ ಮುರಳಿ ಮತ್ತೆ ವಿನೂತನ್ ಜೊತೆ ಮನೆಗೆ ಕಳಿಸ್ಕೊಡ್ತೀರಾ? ಅಯ್ಯೋ, ಇದ್ರ ಕೇಳೋದೇನೈತೆ? ನಿಮ್ಮ ಮನೆ ಸ್ವತ್ತು ನಿಮ್ಮ ಮನೆಗೆ ಬರೋದು ಎಲ್ಲೋಯ್ತದೆ? ಸರಿ ಪುಟ್ಟಕ್ಕ, ಈಗ ಸಮಾಧಾನ ಆಯ್ತು. ಫೋನ್ ಇಡ್ಲಾ? ಸರಿ. ನಿಮ್ಮ ಅತ್ತಮ್ಮ ಹೇಳೋದು ಕೇಳ್ತಲ್ಲ, ಹೋಗು ಬಟ್ಟೆ ಎಲ್ಲ ಜೋಡಿಸ್ಕೆ. ನೀವೇನು ಅಂತ ತೋರ್ಸೋದಿರ್ಲಿ, ಸಹನ ಅವ್ರೇನು ನಾನು ಯಾರು ಅಂತ ನಿಮಗೆ ತೋರಿಸ್ಬಿಟ್ರೆ? ನಾನು ಏನು ಹೇಳ್ತಿದ್ದೀನಿ ಅಂತಂದ್ರೆ, ಸಹನ ಅವರು ನೀವು ಅಂದ್ಕೊಂಡಂಗೆ ಅಲ್ಲ ಅತ್ತೆ. ಗೊತ್ತೋಳಿ ಅಂದ್ರೆ ಅವಳು ನೋಡೋದಕ್ಕಷ್ಟೇ ಸಾಫ್ಟು, ಆದ್ರೆ ನನ್ನನ್ನೂ ಮೀರಿಸ್ತಾಳೆ. ಹೌದೌದು, ನೀವು ಹೇಳ್ತಿರೋದು 100% ಕರೆಕ್ಟ್. ತನಗ್ ತಾನೇ ತುಂಬಾ ಬುದ್ಧಿವಂತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ನಿಜ ಏನು ಅಂದ್ರೆ, ತಮಗ್ ತಾವೇ ಬುದ್ಧಿವಂತರು ಅಂತ ಅನ್ಕೊಳ್ಳೋರೆ ಮೊದ್ಲು ಜಾರ್ ಬೀಳೋದು. ಈಗ್ಲೂ ನನ್ನ ಹತ್ರ ಸಿಕ್ಕಾಪಟ್ಟೆ ಬುದ್ಧಿ ಉಪಯೋಗಿಸಿ ಆಟ ಆಡ್ತಾ ಇದ್ದಾಳೆ. ಬುದ್ಧಿ ಅಷ್ಟೇ ಅಲ್ಲ, ಶಕ್ತಿನೂ ತುಂಬಾನೇ ಇದೆ. ಏನ್ ಹೇಳ್ತಿದ್ದೀರಾಳಿ ಅಂದ್ರೆ? ಅಂದ್ರೆ ಮುರುಳಿ ಜೊತೆ ಇರೋಕ್ ಇಷ್ಟ ಇಲ್ಲ ಅಂದ್ಮೇಲೆ ಯಾಕಿದೆ ಅಲ್ಲ ಅಂತ ಅಷ್ಟೇ. ಅತ್ತೆ, ನಿಮ್ಮನ್ನ ನೋಡಿದ್ರೆ ಏನೋ ದೊಡ್ಡ ಪ್ಲಾನ್ ಮಾಡಿರೋ ಆಗಿದೆ. ನನಗೂ ಸ್ವಲ್ಪ ಹೇಳಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಇದ್ರಲ್ಲಿ ನಿಮ್ ತಲೆ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಅಳಿ ಅಂದ್ರೆ, ಸುಮ್ನೆ ನಾನೇನ್ ಹೇಳ್ತೀನೋ ಆ ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ಮೊದ್ಲು ಅತ್ತೆ ಸೊಸೆನ ಮನೆ ಕರ್ದಿಲ್ವಲ್ಲ ಅನ್ನೋರ್ ಬಾಯ್ನ ಮುಚ್ಚಿಸ್ಬೇಕು. ನಿಜ ನಿಜ, ಮುಚ್ಚಿಸ್ಲೇಬೇಕು. ಆ ಸಹನ ನಮ್ಮ ಮನೆಗೆ ಬಂದ್ಮೇಲೆ ನಾನು ಅವಳು ಮುಂದೆ ಬೆಂಡ್ ಆಗಿದ್ದೀನಿ ಅನ್ನೋ ತರ ನಾಟಕ ಮಾಡ್ತೀನಿ. ಆಮೇಲೆ
ಆಮೇಲೆ ಅವಳ ವೀಕ್ನೆಸ್ನ ಬಳಸ್ಕೋತೀನಿ. ಈಗ ನಾವು ಅವಳ ಮೇಲೆ ಎಷ್ಟೇ ಕೂಗಾಡಿದ್ರು ಹೊಡೆದ್ರು ಬೈದ್ರು ಅವಳು ಬಗ್ಗೋಳಲ್ಲ. ಹಾಗಂತ ಇದೆಲ್ಲ ಮಾಡಲಿಲ್ಲ ಅಂದ್ರೆ ಅವಳು ನಮ್ಮ ದಾರಿಗೆ ಹೇಗೆ ಬರ್ತಾಳೆ? ಪ್ರೀತಿಯಿಂದ ಸಹನನ್ನ ಮಾತಾಡ್ತಾ ನಿಧಾನವಾಗಿ ಅವಳನ್ನ ನನ್ನ ಕಡೆ ಹೇಳ್ಕೊತೀನಿ. ಹೇಗಿದ್ರು ವಿನುತ ಈ ಮನೆಯಲ್ಲೇ ಇರ್ತಾಳೆ. ಅವಳನ್ನ ಮುಂದೆ ಇಟ್ಕೊಂಡು ನಾನಾಡೋ ಆಟಕ್ಕೆ ಸಹನಾನೇ ಈ ಮನೆಗೆ ತಕ್ಕ ಸೊಸೆ ಅಲ್ಲ, ಮುರಳಿಗೆ ತಕ್ಕ ಹೆಂಡತಿ ಅಲ್ವೇ ಅಲ್ಲ ಅಂತ ಅನಿಸಿ ಅವಳಾಗವಳೆ ಈ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ಹಾಗೆ ಮಾಡ್ತೀನಿ. ಸೂಪರ್ ಅತ್ತೆ, ನಿಮ್ ಪ್ಲಾನ್ ಸೂಪರ್ ಆಗಿದೆ. ನನ್ನ ಕಡೆಯಿಂದ ನಿಮ್ಗೆ ಫುಲ್ ಸಪೋರ್ಟ್. ಬೇರೆ ಕಡೆ ಹುಡುಕಿದ್ರೆ ಸಿಗ್ತಾರಾ? ಮೊದ್ಲು ಮಗುನ್ ಕರ್ಕೊಂಡು ಮನೆಗೆ ಹೋಗಿ ಅವ್ರು ಅವನ್ ತಗೋಬಿಡಿ. ತಪ್ಪಾಯ್ತು ಸ್ವಾಮಿ, ನನ್ನ ಮಗಳನ್ನ ಇನ್ಮೇಲೆ ಸರಿಯಾಗಿ ನೋಡ್ಕೊತೀನಿ. ಬಾಮ್ಮ ಪುಟ್ಟಿ. ಏನು ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತ ಕೋಪನಾ? ಬಾಮ್ಮ, ಇನ್ನೊಂದ್ಸಲ ಈಗ ಮಾಡಲ್ಲ. ಬಾಮ್ಮ ಬಾ. ಮಗುಗೆ ಸ್ವಲ್ಪ ಹಠ ಜಾಸ್ತಿ. ಏಯ್ ಬಾ ಅಂದ್ರೆ ಬರಬೇಕು. ಓಸಿ ಮೆತ್ತಿಗೆ ಹೇಳಿ ಸ್ವಾಮಿ. ಸ್ವಾಮಿಗಳೇ ಹಠ ಮಾಡ್ಬಾರ್ದು. ಓಕೆ ಬಾಮ್ಮ. ಸ್ವಾಮಿ, ಸ್ನೇಹ ಸ್ವಾಮಿ, ನೀವಾ? ಅಲ್ಲ ಒಳ್ಳೆಗ್ ಮನೆ ಕಳ್ದೆ ಇಲ್ಲೇ ಆಗಿದ್ದೀರಾ? ಬೇಡ, ನೀವೇ ಒಳಗಡೆ ಮಲ್ಕೊಳ್ಳಿ. ನೀವು ಬೆಳಿಗ್ಗೆ ರಾತ್ರಿ ತಣ್ಣೀರು ಸ್ನಾನ ಮಾಡ್ತಿದ್ದೀರಾ, ಇಲ್ಲಿ ತುಂಬ ಚಳಿ ಬೇರೆ ಇದೆ. ನಾನಿಲ್ಲೇ ಮಲಗ್ತೀನಿ, ಪರವಾಗಿಲ್ಲ. ಅಲ್ಲ ಸುಮ್ಕೆ ನಿಮ್ಗೆ ಯಾಕೆ ತೊಂದ್ರೆ? ನನಗೇನು ತೊಂದರೆ ಇಲ್ಲ. ಅಲ್ಲ ಮಾಲೆ ಹಾಕೊಂಡ್ರೆ ಈ ನಿಯಮಗಳನ್ನ ಪಾಲಿಸ್ತಾರೆ, ನೀವಾಗ ಹಿಂಗೆಲ್ಲ ಮಾಡ್ತಿದ್ದೀರಾ? ಎಲ್ಲದಕ್ಕೂ ಒಂದೊಂದು ನಿಯಮ ಇದ್ದ ಹಾಗೆ ನೀವು ಹಾಕೊಂಡಿರೋ ಮಾಲೆಗೂ ಅದರದ್ದೇ ಆದ ಪವಿತ್ರವಾದ ನಿಯಮ ಇದೆ. ನೀವು ಅದನ್ನ ಶ್ರದ್ಧೆಯಿಂದ ಪಾಲಿಸ್ಬೇಕು, ಒಪ್ತೀನಿ. ಆದರೆ ನಾನು ಮಾಲೆ ಹಾಕೊಂಡಿಲ್ಲ ಅಂದ್ರೂ ನಿಮ್ಮಷ್ಟೇ ಭಕ್ತಿ ನನಗೂ ಇದೆ. ಶಬರಿಮಲೆಗೆ ನೀವು ಹೋಗಿ ಬರೋ ತನಕ ನನಗೂ ಭಕ್ತಿಯಿಂದ ಏನೇನು ಆಚರಿಸಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡ್ತೀನಿ. ಅಯ್ಯಯ್ಯೋ, ಏನಿದು ಮುದ್ದು ಸ್ವಾಮಿಗಳೇ, ಕೈಯೆಲ್ಲ ಮಣ್ಣು ಮಾಡ್ಕೊಂಡಿದ್ದೀರಲ್ಲ. ಬನ್ನಿ ನಿಮ್ ಕೈ ತೊಳಿಸ್ತೀನಿ. ಅಮ್ಮ ತಾಯಿ ಭಿಕ್ಷೆ ಹಾಕಮ್ಮ, ಹಸು ತೊಟ್ಕೊಳಕ್ ಆಗ್ತಿಲ್ಲ, ಏನಾದ್ರೂ ದಾನ ಮಾಡಿ ಅಮ್ಮ. ಒಂದ್ ನಿಮಿಷ ಇರಿ. ಯಾಕೆ ಪುಟ್ ಸ್ವಾಮಿ, ಏನಾಯ್ತು? ಕೈ ಬಿಡಿ. ಅವ್ರಿಗೆ ಊಟ ತರ್ಬೇಕಲ್ವಾ, ಒಂದ್ ನಿಮಿಷ ಹೋಗಿ ಬರ್ತೀನಿ. ಪುಟಿ ಬಾಮ, ಬಾಮ ಪುಟಿ. ಏಯ್ ಹೋಗೋ ಕರ್ಕೋಬಾ.
ಒಂದು ಬರೋ ಮಗು ಬಹಳ ಮುದ್ದಾಗಿದೆ ಅಮ್ಮ. ಅಯ್ಯೋ ನಮ್ಮ ಮುದ್ದು ಸ್ವಾಮಿ ಕೈ ತೊಳಿಸ್ಬೇಕಲ್ವಾ? ಬನ್ನಿ. ಅಮ್ಮ ಸ್ವಲ್ಪ ಕುಡಿಯಕ್ಕೆ ನೀರು ಕೊಡಮ್ಮ. ಬನ್ನಿ ಒಂದು ನಿಮಿಷ. ಮಗನುಡ ಗಂಟೆ ಬಂದ ಬರ. ಆಗಿದೆ ಈ ವಿಚಾರವಾಗಿ ನಾನೇ ಅವರನ್ನು ಬಲವಂತ ಮಾಡಿದ್ರೆ ತಪ್ಪಾಗುತ್ತೆ ಮೇಡಮ್. ಅದಕ್ಕೆ ಈ ವಿಷಯನ ನಿಮ್ಮವರೆಗೂ ತಗೊಂಡು ಬಂದಿದ್ದೀವಿ ಮೇಡಮ್. ಬರ್ಡ್ ಭೂಮಿ ಅಂತ ಹೇಳ್ತಿದ್ದೀರಾ. ನೀವು ಮಾಡೋ ಫ್ಯಾಕ್ಟ್ರಿಯಿಂದ ನಮ್ಮ ಊರಿನವ್ರಿಗೆ ಒಳ್ಳೇದಾಗ್ತೈತೆ ಅಂದರೆ ಖಂಡಿತವಾಗ್ಲೂ ನಾನೇ ಮುಂದೆ ನಿಂತು ಆ ಜಾಗ ನಿಮಗೆ ಕೊಡಿಸ್ತೀನಿ. ಮೇಡಮ್ ಇದೇ ಥರ ತುಂಬ ಜನ ಹೇಳ್ತಾರೆ, ಆದರೆ ಸಮಯಕ್ಕೆ ಸರಿಯಾಗಿ ಕೈ ಕೊಟ್ಬಿಡ್ತಾರೆ. ಇದೇನು ಸಾಹೇಬ್ರೆ ಹಿಂಗಂತ ಇದ್ದೀರಾ? ನಮ್ಮ ಬಂಗಾರಮ್ಮ ಅವರು ಕೊಟ್ಟ ಮಾತಿಗೆ ಎಂದು ತಪ್ಪದವ್ರಲ್ಲ. ಮಾತು ಕೊಟ್ಟು ತಪ್ಪದವನು ನೋಡಿದ್ದೀನಿ. ಸರಿ, ಇದು ಒಂದಾಗಲಿ. ಮೇಡಮ್ ನಾನು ಈಗಲೇ ಒಂದು ವಿಷಯನ ಕ್ಲಿಯರ್ ಮಾಡಿಬಿಡ್ತೀನಿ. ತಮ್ಮ ಕಮಿಷನ್ ಎಷ್ಟು ಅಂತ ಹೇಳ್ಬಿಟ್ರೆ ಈಗಲೇ ನಾನು ಸೆಟ್ಲ್ ಮಾಡ್ತೀನಿ ಮೇಡಮ್. ಯಾರ ರೀತಿಯ ನನಗೆ ಗೊತ್ತಿಲ್ಲ, ಆದ್ರೆ ಈ ಬಂಗಾರಮ್ಮ ದುಡ್ಡುಗೋಸ್ಕರ ಕೆಲಸ ಮಾಡೋಳಲ್ಲ. ಜನಕ್ಕೆ ನೀವು ಮಾಡೋ ಕೆಲಸದಿಂದ ಉಪಯೋಗ ಆಗ್ತೈತೆ ಅನ್ನೋಂಗಿದ್ರೆ ನಾನು ಆ ಜಾಗನ ನಿಮಗೆ ಕೊಡ್ಸಕ್ಕೆ ಸಿದ್ಧ. ನಾನು ನಿಮಗೆ ಮಾತು ಕೊಡ್ತೀನಿ, ಈ ಬಂಗಾರಮ್ಮನ ಮಾತು ಕಡ್ಡಿ ತುಂಡಾದಂಗೆ. ಅದು ಯಾರೇ ಅಡ್ಡ ಬರಲಿ, ಆ ಜಾಗನ ನಾನು ನಿಮಗೆ ಕೊಡಿಸ್ತೀನಿ. ಮೇಡಮ್ ಜಮೀನು ಓನರ್ ಕಾಲ್ ಮಾಡ್ತಾ ಇದ್ದಾರೆ. ಹಲೋ, ಹೇಳಿ ಗುರುಗಳೇ, ಏನು ಯೋಚನೆ ಮಾಡಿದ್ರಿ? ನಾನು ಜಮೀನ್ ಹತ್ರನೇ ಬರ್ತೀನಿ, ಅಲ್ಲೇ ನನ್ನ ನಿರ್ಧಾರ ಹೇಳ್ತೀನಿ. ಸರಿ ಸರಿ, ನಾನು ಈಗಲೇ ಬರ್ತೀನಿ. ಸರಿ ಮೇಡಮ್, ಈಗಲೇ ಜಮೀನು ಹತ್ರ ಬರಕ್ಕೆ ಹೇಳ್ತಾ ಇದ್ದಾರೆ. ಪುಟಕ್ಕ ಜಮೀನ್ ಹತ್ರ ಬರ್ತಾರಂತೆ. ವಾ, ಹಂಗಾರೆ ಒಳ್ಳೇದಾಯ್ತು. ನೀವೆಲ್ಲ ಒಳ್ಳಿ, ನಾನು ಹಿಂದೆನೆ ಬರ್ತೀನಿ. ಅಮ್ಮವ್ರೆ, ಮಿಕ್ಕಿದ ಜವಾಬ್ದಾರಿ ಎಲ್ಲ ನಿಮ್ದೇನೆ. ಇವನು ಚಿಂತೆ ಮಾಡಬೇಡಿ ಅಂತ ಹೇಳಿದ್ನಲ್ಲ, ನಾನು ಬರ್ತೀನಿ. ಒಳ್ಳಿ ಬರ್ತೀವಿ ಅಮ್ಮವ್ರೆ. ಬರ್ತೀವಿ. ನಮಸ್ಕಾರ. ನಮಸ್ಕಾರ ಬಂಗಾರಮ್ಮನವರೇ. ನಮಸ್ಕಾರ ಮೇಸ್ಟ್ರೆ. ಪುಟ್ಟಕ್ಕ, ಮೇಸ್ಟ್ರೆ ಸಂದಾಕಿದ್ದೀರಾ? ಸಂದಾಕಿದ್ದೀವಿ ಅಮ್ಮವ್ರೆ. ತಾವು ನೋಡ್ತಾ ಇದೆಯಲ್ಲ ಪುಟ್ಟಕ್ಕ, ಹೌದು, ಇದೇನು ಒಳ್ಳೆ ಬಿಸಿಲು ಮೂಡೋ ಹೊತ್ತಿಗೆ ಎಲ್ಲರೂ ಇಲ್ಲಿ ಸೇರ್ಕೊಂಡಿದ್ದೀರಿ? ಇವರು ಮೇಷ್ಟ್ರ ಜಮೀನ ವ್ಯಾಪಾರ ಮಾಡಕ್ ಬರ್ತೀವಿ ಅಂದ್ರಂತೆ, ಅದಕ್ಕೆ ನಾವು ಮೇಷ್ಟ್ರ ಜೊತೆ ಬಂದಿದ್ದೀವಿ ಅಮ್ಮವ್ರೆ. ವಾ, ಅದಕ್ಕೆ ಎಲ್ಲ ಸ್ವಾಮಿಗಳು ಇಲ್ಲೇ ಅವರೇ. ಪುಟ್ಟಕ್ಕ, ಮಾಲೆ ಹಾಕೊಳ್ಳೋರ್ ಮನ್ಸು ಅದ್ಯಾವ್ರಷ್ಟೇ ಪವಿತ್ರ ಆಗಿರ್ಬೇಕಲ್ವೇ? ಹೌದು ಅಮ್ಮವ್ರೆ, ಮಾಲೆ ಹಾಕೊಂಡಾಗ ಪಾಲಿಸೋ ನೇಮ ನಿಷ್ಠೆನ ಬದುಕಿನಾಗೂ ಅಳವಡಿಸ್ಕೊಂಡ್ರೆ ಬದುಕು ಯಶಸ್ಸೆ. ದೀಟ ಪುಟ್ಟಕ್ಕ, ಈಗ ನಾನ್ ಬಂದಿರೋ ಕೆಲ್ಸನು ನೀನ್ ಹೇಳ್ದಂಗೆ ಯಶಸ್ಸಾಗ್ಬಿಟ್ರೆ ನಂಗೆ ಆಟೆ ಸಾಕು. ಈಗ ನೀವು ಹೇಳಿದ್ದು ಸಾಧ್ಯ ಆಗಿಲ್ಲವ ಸ್ವಾಮಿಗಳೇ.
ಅದು ಏನ್ ಹೇಳ್ತಿದ್ದೀರೋ ಅದನ್ನ ಒಸಿ ಬುಡ್ಸಿ ಹೇಳಿದ್ರೆ ಒಳ್ಳೇದು ಸ್ವಾಮಿಗಳೇ. ಅಂದ್ರೆ ಈ ಜಮೀನ ಮೇಷ್ಟ್ರ ಸ್ವಾಮಿಗಳು ಮಾರಕ್ಕಿಲ್ಲ ಅಂತ ಹೇಳ್ತವ್ರೆ. ಯಾಕೆ ಮೇಸ್ಟ್ರೆ ಈ ಬರ್ಡ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತೀರಿ? ಅದನ್ನೇ ಮೇಡಮ್ ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ. ಇವರೇನಾದ್ರೂ ಈ ಜಾಗನ ಖರೀದಿ ಕೊಟ್ರೆ ಇಲ್ಲಿ ಸಾವಿರಾರು ಜನಕ್ಕೆ ಉದ್ಯೋಗ ಸಿಗುತ್ತೆ. ಸ್ಕೂಲ್ ಟೀಚರ್ ಆಗಿ ನಿಮ್ಗಷ್ಟು ಅರ್ಥ ಆಗೋದಿಲ್ವಾ? ನೋಡಿ, ಅವರು ಅಕ್ಷರ ಕಲಿಸೋ ಮೇಸ್ಟ್ರು, ಅವ್ರಿಗೋಸಿ ಗೌರವ ಕೊಟ್ಟು ಮಾತಾಡೋದು ಸರಿ. ನೀವು ಹಿಂಗೆ ಮಾತಾಡೋದು ಯಾಕೋ ಸರಿ ಕಾಣ್ತಿಲ್ಲ. ಓಹ್ ಸಾರಿ, ಈ ಬರ್ಡ್ನೆಲಕ್ಕೆ ನೋಡಿ, ನಿಮ್ಗಿದು ಬರ್ಡ್ ನೆಲ ಅನ್ಸ್ಬೈದು, ಆದ್ರೆ ಇದ್ರ ಹೊಟ್ಟೆ ಒಳಗೆ ಹಸಿರಿನ ಕಣಜನೇ ತುಂಬ್ಕೊಂಡೈತೆ. ಇದನ್ನ ನಿಮಗ್ ಮನವರಿಕೆ ಮಾಡ್ಕೊಡ್ಬೇಕು ಅಂತಲೇ ನಾವೆಲ್ಲ ಬಂದಿರೋದು. ಆದ್ರೆ ಅಮ್ಮರು ನಿಮ್ ಪರವಾಗವ್ರೆ ಅನ್ನೋದು ನಂಗೆ ಈಗಲೇ ಗೊತ್ತಾಗಿತ್ತು. ದಿಟ ಪುಟ್ಟಕ್ಕ, ನಾನು ನಿಮ್ಮಂಗೆ ಇವ್ರ ಪರವಾಗಿ ಇಲ್ಲಿಗೆ ಬಂದಿವಿ, ಇವ್ರಿಗೆ ನೆಲವ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿವ್ನಿ. ಆದ್ರೆ ನನಗೂ ಇಲ್ಲಿಗೆ ಬಂದ ಮ್ಯಾಕೆ ನನಗ್ ಬೇಕಾದವ್ರೆ ನಾನು ಇರುದ್ದ ನಿಂತವ್ರೆ ಅಂತ ಗೊತ್ತಾಗಿತ್ತು. ಅಂತ ತಾಯಿನ ಚದರಡಿಗೆ ಇಷ್ಟು ಅಂತ ಲೆಕ್ಕ ಹಾಕಿ ಮಾರಾಟ ಮಾಡೋದು ಅಂದ್ರೆ ಹೆಂಗೆ? ಜಮೀನ್ ಇರೋರಲ್ಲ ಹಿಂಗೆ ಫ್ಯಾಕ್ಟ್ರಿಗಳಿಗೆ ಜಮೀನ್ ಮಾರ್ಕಂತ ಹೋಯ್ದ್ರೆ ನೀನ್ ದೂರ ಇದ್ರೆ ಒಳ್ಳೇದು. ಅಪ್ಪ ಸ್ವಾಮಿ, ಪುಟ್ಟಗ ಸ್ವಾಮಿನ ಕರ್ಕೊಂಬಂದಿದ್ದು ನಾನೇ. ನೀವು ಕಡ್ಡಿ ತುಂಡಾದಂಗೆ ಹೇಳೋದನ್ನ ಅವ್ರ ಅನುಭವದ ಮೂಲಕ ಬುಡ್ಸಿ ಹೇಳ್ತಾವ್ರ ಅಟೆಯ. ಸುಮ್ಕೆ ತಕರಾರು ಮಾಡ್ದೆ, ಮನೆಗೆ ನಡಿ. ನಾನು ಆಗ್ಲಿಂದ ನೋಡ್ತಾನೆ ಇವ್ನಿ, ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ತಿದ್ಯಾ? ಇಲ್ಲಿಂದ ಸುಮ್ಕೆ ಹೋದ್ರೆ ಸರಿ. ಇಲ್ಲಾಂದ್ರೆ ಏನೇ ಮಾಡ್ತೀಯಾ? ಪೊಲೀಸಿಗೆ ದೂರ್ ಕೊಡ್ತೀನಿ. ಇನ್ನೊಬ್ಳಿಗೆ ಕೇಸ್ ಹಾಕಕ್ ಬರದಾ? ನಾವು ಹಾಕ್ತಿವಿ. ಗೋಪಾಲನ ಮೊದಲನೇ ಹೆಂಡತಿ ಬದುಕಿರ್ಬೇಕಾದ್ರೆ ನೀವ್ ಹೇಗೆ ಗೋಪಾಲನ್ ಮದುವೆ ಆದ್ರಿ ಅಂತ ಕೋರ್ಟ್ ಕೇಳುತ್ತೆ. ಇನ್ ಕೇಸ್ ಪುಟ್ಟಕ್ಕ ಏನಾದ್ರು ನಿಮ್ಮ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಟ್ರೆ ನೀವು ಕಂಬಿ ಎಣಿಸ್ಬೇಕಾಗತ್ತೆ. ಏಯ್, ಏನು ನೀನ್ ನನ್ನ ಎದುರಿಸ್ತಾ ಇದ್ಯಾ? ಅಯ್ಯೋ, ಹೆದರ್ಕೊಂಡ್ಬಿಟ್ಟೆ, ಸಾನ ಹೆದರ್ಕೊಂಡ್ಬಿಟ್ಟೆ. ಏಯ್ ಹೋಗೆ, ಈಗ ಹೋಯ್ತೀನಿ, ಆಮೇಲೆ ಬಂದು ವಿಚಾರಿಸ್ಕತೀನಿ. ಹಾ ಬಾಪ್ಪ, ನಿನ್ನ ಎಂಡನ್ ಒಸಿ ಅದ್ ಬಸ್ತಾಗ ಇಟ್ಕ, ಇಲ್ಲ ಅಂದ್ರೆ ನಿನ್ನೆ ನುಂಗಿ ನೀರ್ ಕುಡಿದ್ಬಿಡ್ತಾಳೆ. ರಾಜವ್ವ, ಅಲ್ಲೇನ್ ಮಾತಾಡ್ತಿದ್ಯಾ? ನಂತವ್ ಮಾತಾಡು. ಏಯ್, ಸಾನೆ ಮೆರಿಬೇಡ ಕಣೆ. ಭೂಮಿಗೆ ಮತ್ತೆ ಹೆಂಗ್ ಕಾಲಿಡ್ಬೇಕು ಅಂತ ತೋರ್ಸ್ಬೇಕಾಯ್ತದೆ. ಏನ್ ರಾಜವ್ವ ನಿನ್ ಬುದ್ಧಿ? ಗಂಡ್ಲಾಗ್ ತೊಳೆದ್ರು ನಿನ್ ಚಾಳಿ ಬಿಡಕ್ಕಿಲ್ಲ. ಯೋ, ಸುಮ್ಕೆ ತಿಂದು ಎದ್ದೋಯ್ತಾರೋ, ಮರ್ವಾದೆ ಕೆಡ್ಸ್ಕೋಬೇಡ. ಆಯ್ತು, ಇವತ್ತು ಯಾವ ಬಿಲ್ಡಿಂಗ್ ಗಾರ ಕೆಲ್ಸಕ್ಕೆ ಹೋಗಿದ್ದೆ? ಈ ಬರ್ಡ್ ಭೂಮಿನ ಏನು ಬೆಳೆಯಕ್ಕಾಗಲ್ಲ ಅಂತಲ್ವೇ ನೀವು ಹೇಳ್ತಿರೋದು? ಇನ್ನು 6 ತಿಂಗಳಿಗೆ ಇದೇ ನೆಲದಾಗೆ ಫಸಲು ತೆಗ್ದಿಲ್ಲ ಅಂದ್ರೆ ಈ ಜಾಗ ನಿಮ್ದೆ. ಪ್ರಭಾವ
ನೀವು ಬೆಳೆ ಬೆಳೆದ್ರೆ ಈ ವಿಶ್ವಾಸ ನಿಮಗೆ ಬಂದಿದ್ದಲ್ಲ, ನಾನು ಅರ್ಧ ಗೆದ್ದಂಗೆ. ನಾನು ಬೆಳೆದ್ರೆ ಈ ಭೂಮಿ ಮೇಷ್ಟಕ್ಕೆ ಸೇರಿದ್ದು. ನನ್ನ ಮಾತು ಉಳಿಸ್ಕೊಂಡ್ಬೇಕು, ನೀವು ಬಂದು ಈ ಜಮೀನು ನನಗೆ ಬೇಕು ಅಂತ ಮೇಷ್ಟಿಗೆ ಏನಾದ್ರು ತೊಂದರೆ ಕೊಟ್ಟರೆ ಚಂದಾಗಿರಕ್ಕಿಲ್ಲ. ನೀವು ಮಾತು ತಪ್ತೀರ ಅಂತ ನನಗೆ ಗೊತ್ತು. ಈ ಕಂಟಿ ಮಾಡಬೇಕು ಅನ್ಕೊಂಡಿದ್ದನ್ನ ಸಾಕ್ಷಾತ್ ಆ ಶಿವನೇ ಬಂದರೂ ತಪ್ಸಕ ಹಾಕಿಲ್ಲ. ಅಬ್ಬ ಸ್ವಾಮಿಗ್ಲ, ನಾನು ಬೆಳೆಯೋ ಮೊದಲನೇ ಬೆಳೆ ರಾಶಿ ಪೂಜೆಗೆ ಮೊದಲನೇ ಕೈ ನಿಮ್ದೆ. ಒಬ್ಬರು ಆ ಕಡೆ ಈ ಕಡೆ ಕೆಲಸಕ್ಕೆ ಹೋದವರೆಲ್ಲ ಇಲ್ಲಿ ಬಂದು ಸಂಜೆ ಹೊತ್ನಾಗೆ ಅಕ್ಷರ ಕಲಿತಿದ್ರು. ಮೇಷ್ಟ್ರೇ, ನಾವ್ಯಾಕೆ ತಿರುಗಿ ಸಾಲ ತೆಗಿಬಾರ್ದು? ಹೌದೌದು, ನಮ್ಮಂತವ್ರಿಗೆ ಅಕ್ಷರ ಕಲಿಯಕ್ಕೆ ಸಹಾಯ ಆಯ್ತದೆ. ನಾವು ಸಂಜೆ ಶಾಲೆ ತೆಗಿಬೇಕು ಅಂದ್ರೆ ಸರ್ಕಾರದ ಕೆಲವು ನಿಯಮಗಳನ್ನ ನಾವು ಪಾಲಿಸ್ಬೇಕಾಗತ್ತೆ. ಅವ್ರು ಹೇಳು ಅಷ್ಟು ಜನ ಇದ್ರೆ ಮಾತ್ರ ನಮ್ಗೆ ಪರವಾನಗಿ ಕೊಡ್ತಾರೆ. ಸ್ವಾಮಿಗಳೇ, ನಮ್ಮ ಊರ್ನಾಗೆ ನನ್ನಂಗೆ ಅಕ್ಷರ ಕಲಿದಿರೋರು ಸಾನ ಜನ ಅವ್ರ, ಅವ್ರನ್ನೆಲ್ಲ ಕರ್ಕೊಂಬರೋ ಜವಾಬ್ದಾರಿ ನಂದು. ಅದಕ್ಕೇನು ವ್ಯವಸ್ಥೆ ಬೇಕೋ ಮಾಡ್ಕೊಳ್ಳಿ. ನೀವು ಶಾಲೆ ತೆರೆಯೋದ್ರಿಂದ ನಮಗೆಲ್ಲ ಮರು ಉಟ್ಕೊಟ್ಟಂಗೆ ಆಯ್ತದೆ. ಎಂತ ಒಳ್ಳೆ ಮಾತುಗಳಾಡಿದ್ರಿ ಸ್ವಾಮಿಗಳೇ. ನಮ್ಮ ಜೀವನದ ಅನುಭವನೇ ಗುರು ಅಂತಾರೆ. ಈ ಕಲಿಕೆ ಅನ್ನೋದೈತಲ್ಲ, ಹೊಸ ಉಟ್ಕೊಡೋ ಅಸ್ತ ಇದ್ದಂಗೆ. ಸರಿ, ಹಾಗಿದ್ರೆ ಸರ್ಕಾರಕ್ಕೆ ಇವತ್ತೇ ನಾನು ಅರ್ಜಿ ಹಾಕ್ತೀನಿ. ಅದೇ ನಮ್ಮ ಮಮ್ಮಿ ಬಂದದಂತೆ, ಏನ್ ವಿಷಯ? ಗೊತ್ತಲ್ಲ, ಮಾಮೂಲಿ ಇದ್ದದ್ದೇ. ಮಮ್ಮಿಗೆ ಇಲ್ಲಿ ಬಂದು ಜಗಳ ಮಾಡಿಲ್ಲ ಅಂದ್ರೆ ತಿಂದಿದ್ದು ಅರ್ಗಲ್ಲ ಅನಿಸ್ತೈತೆ. ಹೋಗಿ ಹೋಗಿ ಗಾರೆ ಕೆಲ್ಸದೊಂದು ಗಂಟು ಹಾಕೊಂಡಲ್ಲ ಡ್ಯಾಡಿ ನೀನು. ಎಲ್ರು ಹಂಗಲ್ಲಪ್ಪ, ನಿಮ್ಮ ಮಮ್ಮಿ ಮಾತ್ರ ಹಂಗೆ. ಹೇ, ನಿಮ್ಮ ಕತೆನಾಗೆ ಕೂಸು ಬಡವಾಯ್ತು ಅನ್ನಂಗೆ ಒದ್ದಾಡ್ತಿರೋದು ನಾನಿಲ್ಲಿ. ಬಡವಾಗಿದೆಯಾ? ಎಲ್ಲಪ್ಪ? 2-3 ಬಟ್ಟೆಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಕಾಲೇಜ್ಗೆ ಹೋಗೋ ನಾನು, ಬುಕ್ಸ್ ಎಲ್ಲ ಅಲ್ಲೇ ಅವೆ ಡ್ಯಾಡಿ, ನಾನು ಏನು ಮಾಡಲಿ? ಮನೆ ಹೋಗಿ ತಕೊಂಬ. ಹಂಗೆ ನಂದು ಬಟ್ಟೆ ಗಿಟ್ಟ. ನಾನು ಹೋಗಲ್ಲಪ್ಪ, ಸುಮ್ಕೆ ನನ್ನ ಯಾಕೆ ಎಗರಾಡ್ತಾಳೆ? ಲೇ, ನಿಮ್ಮ ಮಮ್ಮಿ ತಾವು ಹೆಂಗೆ ಮಾತಾಡಬೇಕು ಅಂತ ನಾನು ನಿಂಗೆ ಹೇಳ್ಕೊಡ್ಬೇಕಾ? ಸೀದಾ ಮನೆಗೆ ಹೋಗು. ಮಮ್ಮಿ, ಏನು ಮಮ್ಮಿ ಇಷ್ಟು ಸೊಲ್ಗೋಗಿದ್ಯಾ? ನೀನು ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಐತೆ. ಇದೆಲ್ಲ ಡ್ಯಾಡಿಯಿಂದ ಆಗಿದ್ದು ಅಂತ ನನಗೂ ಒಂದಷ್ಟು ಉಗಿ ಉಬ್ಬಿಡ್ತಾಳು. ಹಂಗಂತ್ಯಾ? ಹಾಂ, ಹೋಗೋದೋಯ್ತ್ಯಾ? ಸ್ವಲ್ಪ ಜಬರ್ದಸ್ತಲ್ಲೇ ಹೋಗು. ಆಯ್ತು ಡ್ಯಾಡಿ, ಹೋಗ್ತೀನಿ. ಇವಾಗ ಮಕ್ಕ. ಸರಿ ಡ್ಯಾಡಿ, ಗುಡ್ ನೈಟ್. ಯಾಕವ ಸ್ವಾಮಿ ಬೇಸರದಾಗಿದ್ದೀರಾ? ವ್ರತ ಆಚರಣೆ ಅಂದ್ರೆ ಸುಮ್ಕೆನಾ? ಅದ್ರಾಗೂ ಅಯ್ಯಪ್ಪ ಸ್ವಾಮಿಗೆ ಅಂದ್ರೆ ಯೋಟೆಲ್ಲ ಕಟ್ನಿಟ್ಟಾಗಿರ್ಬೇಕು. ಅದನ್ನೆಲ್ಲ ನಿಮ್ಮ ಕೈಲಿ ಪಾಲ್ಸಕ್ಕೆ ಆಗ್ತೈತಾ?
ನೇಮ ಮುರಿದ್ರೆ ಏನಾಗ್ತೈತೆ ಅಂತ ಗೊತ್ತಾ? ಕಂಠಿ ಸ್ವಾಮಿಗಳೇ, ನಮ್ಮನ್ನ ಕೇಳ್ದಂಗೆ ಮಾಲೆ ಅಂತೂ ಹಾಕೊಂಡು ಬಂದಿದ್ದೀರಿ. ಇದು ದೇವ್ರ ವಿಚಾರ. ಒಸಿ ನೇಮದಿಂದ ನಡ್ಕೊಳ್ಳಿ. ಅದಕ್ಕೆ ಯಾಕೆ ಸಪ್ಪಗಿದ್ದೀರಾ? ಪಾಪ ಅಣ್ಣಯ್ಯ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮಾಲೆ ಹಾಕಿದ್ದಾನೆ. ಆದರೆ ನಾನಿರೋ ಪರಿಸ್ಥಿತಿಯಲ್ಲಿ ಮಾಲೆ ಹಾಕ್ಬೋದಾ ಇಲ್ವಾ ಅಂತಾನೂ ಅಣ್ಣಯ್ಯಂಗೆ ಗೊತ್ತಿಲ್ಲ. ನನ್ನಿಂದ ಈ ವ್ರತಕ್ಕೆ ತೊಂದರೆ ಆಗಬಾರ್ದು ಅನ್ನೋದೇ ಭಯ. ಸ್ನೇಹ, ಹಾಗೆಲ್ಲ ಏನೂ ಆಗಲ್ಲ. ದೇವರು ಭೇದ ಭಾವ ಮಾಡಲ್ಲ. ಅವನಿಗೆ ನಮ್ಮ ಮುಖಗಿಂತ ನಮ್ಮ ಮನಸ್ಸು ಸ್ಪಷ್ಟವಾಗಿ ಕಾಣಿಸುತ್ತೆ. ನೀವು ಚಿಂತೆ ಮಾಡಬೇಡಿ.